ರೀತಿಯಲ್ಲಿ ಕಾಣಲಿ ದೇವರಲ್ಲಿ हस्तानि धर्माणि प्रथमान्य सन्तेह नाकमहिमानुसन्ते यत्र पूर्वे साध्या सन्ति देवाः राजाधिराजाय प्रेयसायिने नमो वयं श्रवणाय कुर्महे सभे कामान् कामकामाय मह्यं कामेश्वरो विश्रवणाय धातु कुबेराय विश्रवणाय महाराजाय नमः। ಮೇಡಮ್ ಇಲ್ಲ ಹಲೋ 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 ಚಂದ್ರು ದೀಪ ಶೂ ಹಾಕೊಂಡು ದೀಪ ಹಾಕಿಲ್ವಾ? ಹೇಳಿ ಸರ್, ಸಿನಿಮಾ ಬಗ್ಗೆ ಹೇಳಿ. ಇದು ಈ ಜರ್ನಿ ಹೇಗೆ ಸ್ಟಾರ್ಟ್ ಆಯಿತು ಅಂದ್ರೆ, ಒಂದು 3 months ಬ್ಯಾಕ್ ಒಂದು ಫ್ಯಾಷನ್ ಶೋ ಅಲ್ಲಿ ನಾನು ಮತ್ತೆ ಭಾರ್ಗವ್ ಅವರು ಜಡ್ಜ್ ಆಗಿದ್ದು, ಜೂರಿ ಮೆಂಬರ್ ಆಗಿದ್ದು. ಆಗ ಇವರ ಟೆಡಿ ಬೇರ್ ಅಲ್ಲಿ ಪ್ಲೇ ಆಯ್ತು, ನಾನು ಮಾಡಿದ 3rd ಶಾರ್ಟ್ ಫಿಲ್ಮ್ ಪ್ಲೇ ಆಯ್ತು. ಸೊ ಆ ಒಂದು ಕನೆಕ್ಷನ್ ನಮಗೆ 3 months ಇಂದ ಇಲ್ಲಿಗೆ ತಂದು ನಿಲ್ಸಿದೆ. ಇದು 3 months ಶಾರ್ಟ್ ಫಿಲ್ಮ್ಸ್ ಆದ್ರೂ ಬಾಂಧವ್ಯ ಹೇಗೆ ಬೆಳೀತು ಅಂದ್ರೆ, ಅವ್ರಿಗಿರೋ ಕನೆಕ್ಷನ್ಸ್ ಆಗ್ಲಿ, ಅವರು ಮೂವಿ ಬಗ್ಗೆ ಇರೋ ತಿಳ್ಕೊಂಡಿರೋದಾಗ್ಲಿ. ಸೊ ನನಗೆ ಮೂವಿ ಮಾಡ್ಬೇಕಂತ ಇತ್ತು. 3 ಶಾರ್ಟ್ ಫಿಲ್ಮ್ ಮಾಡಿದ್ದೆ ಚಿನ್ಮಯ್ ಸಿನಿ ಕ್ರಿಯೇಷನ್ಸ್ ಅಲ್ಲಿ. ಸೊ ಹಾಗಾಗಿ ನನ್ನ ಸ್ಟೋರಿ ಇತ್ತು. ನನಗೆ ಟೈಮ್ ಸಿಕ್ಕಿದಾಗ ಅವ್ರ ಹತ್ರ ನಾನು ಸ್ಟೋರಿನ ಡಿಸ್ಕಸ್ ಮಾಡಿದಾಗ, ಸರ್ ಚೆನ್ನಾಗಿದೆ ಮಾಡೋಣ. ಸೊ ಆ ಒಂದು ಸ್ಪಾರ್ಕ್ ನಮ್ಗೆ ಇಲ್ಲಿಗೆ ತಂದು ನಿಲ್ಸಿದೆ. ಇಲ್ಲಿಂದ ಜರ್ನಿ ಡೆಫಿನೆಟ್ಲಿ ಚೆನ್ನಾಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ಸೊ ಅದೆಲ್ಲ ಕರೆಕ್ಟ್. ಅದು ಮೂವ್ ಮಾಡಿದ ಒಂದು ಶಾರ್ಟ್ ಫಿಲ್ಮ್ ಬ್ರೇಕ್ ಮಾಡಿ ಇಲ್ಲಿಗೆ ಬರಕ್ ಮೂವ್ ಮಾಡಿದ್ದು ಅವರೇ ಕಾರಣ. ನಾನು ಸೆಂಟ್ರಲ್ಲಿ ಇದು ನವದಿಗಂತ ಅಂತ ಒಂದು ಮೂವಿ ಮಾಡ್ತಾ ಇದ್ದೀನಿ ಆಲ್ರೆಡಿ. ಇಟ್ಸ್ ಅರೌಂಡ್ 50% ಕಂಪ್ಲೀಟ್ ಆಗಿದೆ. ಸೊ ಅದನ್ನ ನೆಕ್ಸ್ಟ್ ಅಕ್ಟೋಬರ್ ಎಂಡ್ ಅಲ್ಲಿ ಶೂಟಿಂಗ್ ಮುಗಿಸಿ ಅದೊಂದು ಮೆಸೇಜ್ ಇರುವಂತ, ಸೋಷಿಯಲ್ ಅವೇರ್ನೆಸ್ ಮೆಸೇಜ್ ಇರುವಂತ ಒಂದು ಫಿಲ್ಮ್, ಅದು ಕನ್ನಡ ಫಿಲ್ಮ್ ನವದಿಗಂತ ಅಂತ, ಅದು ಮಾಡ್ತಾ ಇದ್ದೀನಿ. ಅದಾದ್ಮೇಲೆ ನಾವು ಇದು ಆಯಿ ಸ್ಟಾರ್ಟ್ ಮಾಡ್ಕೋತೀವಿ. ಇದು ಕರೆಕ್ಟ್. ಈಗ ಒಂದು ಹೇಳ್ಬೇಕು ಅಂದ್ರೆ, ಎತ್ತವರು ಮಕ್ಳಿಗೆ ಹೆಸರಿಡೋದಕ್ಕೆ ಎಷ್ಟು ಕಷ್ಟ ಕೊಡ್ತಾರೋ ಅಷ್ಟು ಕಷ್ಟ ಆಗುತ್ತೆ ಅಂತ ನನಗೆ ಅನ್ಸಿದ್ವಿ. ಒಂದು ಚಿತ್ರಕ್ಕೆ ಒಂದು ಹೆಸರಿಡಬೇಕು ಅಂದ್ರೆ, ಯಾವುದೋ ಒಂದು ಹೆಸರಿಡೋದಂದ್ರೆ ಇದು ಅಲ್ಲಿಗೆ ಕನೆಕ್ಟ್ ಆಗುತ್ತೆ, ಆ ತರ ಇದೆ. ಸ್ಟೋರಿಗೆ ಪೂರಕವಾಗೂ ಇರಬೇಕು, ಅದ್ರ ಜೊತೆಗೆ ಒಂದು ಆಡಿಯನ್ಸ್ಗೆ ಇದೇನು ಹೊಸದಾಗಿದೆಯಲ್ಲ ಒಂಥರ ಏನ್ ಕ್ಯೂರಿಯಾಸಿಟಿ ಇರುವಂತದ್ದು ಇರಬೇಕು. ಆ ಒಂದು ಭಾವನೆ ಬೆಳೆಸ್ಕೊಂಡಾಗ ಆ ದಿನಗಳು ಈ ದಿನಗಳು ಅಂತ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದಾಗ ನಾವು ಆ ದಿನಗಳು ಬೇಡ ಬರ್ಲಿ, ಆ ಈ ಅಂತಾನೆ ಹೇಳ ಅಂತೇಳಿ ಆ ಈ ಅಂತ. ನೀವು ಪೋಸ್ಟರ್ಸ್ ನೋಡೋ ನಿಮ್ಗೆ ಗೊತ್ತಾಗುತ್ತೆ. ನಿಮ್ಗೆ
ಅರ್ಧ ವಿಲೇಜ್ ಅಲ್ಲಿ ಇರೋ ಒಂದು ಇನ್ಸಿಡೆಂಟ್ ತೋರಿಸಿದೀವಿ, ಒಂದು ಕಾರ್ಪೊರೇಟ್ ಕಲ್ಚರ್ ತೋರಿಸಿದೀವಿ. ನೀವು ಆಡಿಯನ್ಸ್ ಇದನ್ನು ಬಂದು ಥಿಯೇಟರ್ ನೋಡಿದಾಗ ನಿಮ್ಗೆ ಒಂದು 2 ಅಥವಾ 3 ಮೂವಿನ ಒಂದೇ ಸಲ ನೋಡಿದ ಒಂದು ಅನುಭವ ಆದಂತೂ ಖಂಡಿತ. ಸೊ ಅದು ಈ ಅಂತ ಸಿನಿಮಾ ಕಾನ್ಸೆಪ್ಟ್ ಅಂತ ಬಂದ್ರೆ, ಈಗ ಬ್ಯಾಂಗ್ಳೂರ್ ನೀವು ತಗೊಂಡ್ರೆ, ನೀವು ಸ್ಟೋರಿಯಲ್ಲಿ ಕೇಳಿಬಿಡ್ತೀರಾ, ನಾವು ಜಸ್ಟ್ ಹೇಳ್ತೀನಿ. ಬ್ಯಾಂಗ್ಳೂರ್ ನೀವೀಗ ಬಸವನಗುಡಿ ಆಗಿರ್ಬೋದು, ಮಲ್ಲೇಶ್ವರಂ ಆಗಿರ್ಬೋದು, ಈಗಲೂ ಸಹಿತ ನ್ಯೂಸ್ ಪೇಪರ್ ಓದುವಂತ ಮನೆಗಳಿದೆ, ಮನೆ ಮುಂದೆ ತುಳಸಿ ಗಿಡ ಇರುವಂತ ಮನೆಗಳಿದೆ. ಹಾಗೆ ನೀವು ಸ್ವಲ್ಪ ಹಾಗೆ ಔಟ್ ಹೋಗ್ತಾ ಹೋದ್ರೆ, ನೀವೀಗ ಸರ್ಜಾಪುರ ಆಗಿರೋದು, ವೈಟ್ ಫೀಲ್ಡ್ ಆಗಿರ್ಬೋದು, ಅಂದ್ರೆ ಅಲ್ಲಿ ಸ್ವಲ್ಪ ಕಾರ್ಪೊರೇಟ್ ಕಲ್ಚರ್, ವೆಸ್ಟರ್ನ್ ಕಲ್ಚರ್ ಇರುವಂತದ್ದು, ಕೋಲಿಯು, ಫಿಲಿಮ್ಸ್, ಆ ತರ ನಿಮ್ಗೆ ಇರುವಂತ ಕಲ್ಚರ್ ಇದೆ. ಸೊ ಈ ಎರಡನ್ನು ಇಟ್ಕೊಂಡು ಒಂದು ಕಾಮಿಡಿ ವೇಲಿ, ಇದು ಕಾಮಿಡಿ ಎಂಟರ್ಟೈನ್ಮೆಂಟ್ ಆಕ್ಚುಲಿ. ಸೊ ನಾನು ಹೇಳಿದಾಗೆ ನವದಿಗಂತ ಒಂದು ಸೋಷಿಯಲ್ ಮೆಸೇಜ್ ಇರುವಂತ ಮೂವಿ, ಹಾಗೆ ಬಂದ್ಬಿಟ್ಟು ಒಂದು ಕಾಮಿಡಿ ಎಂಟರ್ಟೈನರ್. ಒಂದು ಗುಡ್ ಎಕ್ಸಾಂಪಲ್ ನಾನು ಕೊಡಬೇಕು ಅಂದ್ರೆ, ಕರ್ನಾಟಕಕ್ಕೆ ಕಾಮಿಡಿ ಕಿಂಗ್ ಅಂದ್ರೆ ಕಾಶಿನಾಥ್ ಸರ್ ಅವರು. ಅವ್ರು ಮಾಡಿರೋ ಯಾವುದೇ ಮೂವಿ ನೀವು ತಗೊಳ್ಳಿ, ಅದರಲ್ಲಿ ಕಾಮಿಡಿ ಇರ್ತಿತ್ತು, ಜೊತೆ ಒಂದು ಮೆಸೇಜ್ ಇರ್ತಿತ್ತು. ಸೊ ನಾವು ಆ ಪ್ರಯತ್ನ ಪಟ್ಟಿದೀವಿ ಇಲ್ಲಿ ಇದರಲ್ಲಿ ಮಾಡಬೇಕು ಅನ್ಕೊಂಡಿರೋದು. ಈ ಒಂದು ಮೂವಿಯಲ್ಲಿ ಕಾಮಿಡಿ ಜೊತೆಗೆ ಒಂದು ಮೆಸೇಜ್ ಕೊಡುವಂತ ಒಂದು ಪ್ರಯತ್ನ ಪಟ್ಟಿದ್ದೀವಿ. ಇದಕ್ಕೆ ನಾವು ಕಾರ್ಪೊರೇಟ್ ಅಲ್ಲಿ ಬ್ಯಾಂಗ್ಳೂರ್ ಮೋಸ್ಟ್ ಆಫ್ ದ ಒಂದು ಶೆಡ್ಯೂಲ್ ಶೂಟಿಂಗ್ ಎಲ್ಲ ಇಲ್ಲೇ ಮಾಡೋಣ ಅನ್ಕೊಂಡಿದ್ವಿ, ಬ್ಯಾಂಗ್ಳೂರ್ಲಿ ಕಾರ್ಪೊರೇಟ್ ಅಲ್ಲಿ ನಡೆಯುವಂಥದ್ದು. ಹಾಗೆ ವಿಲೇಜ್ ನಿಯರ್ ಬೈ, ಬ್ಯಾಂಗ್ಳೂರ್ ನಿಯರ್ ಬೈ ವಿಲೇಜ್ ಅಲ್ಲಿ ಶೂಟ್ ಮಾಡೋದಕ್ಕೆ ಪ್ಲಾನ್ ಮಾಡ್ಕೊಂಡು 2 ಶೆಡ್ಯೂಲ್ ಅಲ್ಲಿ ನಾವು ಇದನ್ನ ಮಾಡಿ ಮುಗಿಸ್ಕೊಳ್ಳೋಣ ಅಂತ. ಮೆಸೇಜ್ ಅಂದ್ರೆ, ಈಗ ನೀವು ಜನ ನೋಡಿದ್ರೆ ನಾವೇನಂತೀವಿ, ಕೆಲವರು ಒಂದು ಮೈಂಡ್ ಸೆಟ್ ಇರ್ತಾರೆ, ನಮ್ಮ ಕಾಲೇಜ್ ಚೆನ್ನಾಗಿತ್ತು ಆಗಿರೋದು ಒಂದಿರುತ್ತೆ. ಇನ್ನೊಂದು ನೋಡ್ಕೊಂಡ್ರೆ ಈಗ ಮಾಡರ್ನ್ ವೆಸ್ಟರ್ನೈಸ್ ಆಗಿ ನಾವು ಅದನ್ನ ತಿಳ್ಕೋಬೇಕು, ಅದಕ್ಕೆ ಸೇರ್ಕೋಬೇಕು, ಅಪ್ಡೇಟ್ ಆಗ್ಬೇಕು ಅಂತ ಇರುತ್ತೆ. ಆದ್ರೆ ಎರಡರಲ್ಲೂ ಒಳ್ಳೇದು ಅನ್ನಿರುತ್ತೆ, ಅದನ್ನ ತಗೊಂಡ್ರೆ ಜೀವನ ಅನ್ನೋದು ತೋರಿಸುವಂತ ಮೆಸೇಜ್ ಕೊಡುವಂತದ್ದು. ಭಾರ್ಗವ್ ಅವ್ರಿಗೆ ಇದು ಸ್ಟೋರಿ ಇದ್ರಲ್ಲಿ ಅವ್ರೊಂದು ಚಾಲೆಂಜಿಂಗ್ ಅಂತಾನೆ ಇದೆ. ಯಾಕೆಂದ್ರೆ ಇದರಲ್ಲಿ ಅವರು ತಂದೆ ಪಾತ್ರವನ್ನು ಮಾಡ್ತಾ ಇದಾರೆ, ಹಾಗೆ ಮಗನ ಪಾತ್ರವನ್ನು ನಿರ್ವಹಿಸ್ತಾ ಇದ್ದಾರೆ. ಸೊ ಹಾಗಾಗಿ ಅದ್ರ ಜೊತೆ ಅವ್ರದ್ದು ಇನ್ನೊಂದು ಕಾಲೇಜ್ ಡೇಸ್ ಒಂದೊಂದು ಗೆಟಪ್ ಇರುತ್ತೆ. ಹಾಗಾಗಿ 3 ಶೇಡ್ಸ್ ಇದೆ ಅವರಿಗೆ. ಸೊ ಅವ್ರಿಗೆ ಕಂಪ್ಲೀಟ್ ಥ್ರೂಔಟ್ ಜರ್ನಿ, ಒಬ್ಬ ಕಾಲೇಜ್ ಹುಡುಗನಿಂದ ಅವ್ರಿಗೂ 50 ಇಯರ್ ವರೆಗೂ ಇರುವಂತ ಒಂದು ಜರ್ನಿಯಲ್ಲಿ ನೀವು ನೋಡುವಂತ ಸಿಗುತ್ತೆ. ಇಲ್ಲ, 3 ಡಿಫ್ರೆಂಟ್, ಒಂದು ಡ್ಯುಯಲ್ ರೋಲ್. ಇದರಲ್ಲಿ ಮೇನ್ ಕಲಾವಿದರು ಅಂತ ಹೇಳಿದ್ರೆ ಶ್ವೇತಾ ಅಂತ ಒಬ್ಬರಿದ್ದಾರೆ, ಅವರೊಬ್ಬರಿದ್ದಾರೆ. ಆಮೇಲೆ ಅದ್ರ ಜೊತೆಗೆ ಈಗ ಮೋನಿಕಾ ಅವರಿದ್ದಾರೆ, ಅವರಿದ್ದಾರೆ, ಮತ್ತೆ ಚಾವಿ ಅವರಿದ್ದಾರೆ. ಯಾಕಂದ್ರೆ ಇವ್ರಿಗೆ 3 ಶೇಡ್ ಇರೋದ್ರಿಂದ ಅವರಿಗೆ ಅನುಗುಣವಾಗಿ ನಾವು 4 ಜನ ಹೀರೋಯಿನ್ಗಳನ್ನ ಇದಕ್ಕೆ ಮೂವಿಲಿ ತಗೊಂಡಿದ್ದೀವಿ. ಇದ್ರಲ್ಲಿ 4 ಸಾಂಗ್ ಇದೆ, 4 ಸಾಂಗ್ ಮಾಡಿದ್ವಿ. ಎಲ್ಲ ಹೀರೋಯಿನ್ಗೂ ಒಂದೊಂದು ಸಾಂಗ್ ಇರುತ್ತೆ, ಹಾಗಾಗಿ 4 ಸಾಂಗ್ ಇದೆ. ಸಾಂಗ್ಸ್ ಎಲ್ಲ ಆಲ್ರೆಡಿ ಬರ್ದ್ಬಿಟ್ಟು ಆಗಿದೆ. ಸೊ ಒಂದು ಇಂಪಾರ್ಟೆಂಟ್ ವಿಷಯ, ಅದು ಯಾಕೆ ನೆನಪು ಮಾಡಿದ್ರು, ಒಂದು ರೌಂಡ್ ಆಫ್ ನಾವು ಡಿಸ್ಕಷನ್ ವಿತ್ ರಾಘಣ್ಣ ಸರ್ ಮತ್ತೆ ಸುಧಾರಾಣಿ ಅವ್ರ ಜೊತೆ ಆಗಿದೆ. ಸುಧಾರಾಣಿ ಅವ್ರು ಬರಬೇಕಿತ್ತು, ನನಗೆ ಬೆಳಿಗ್ಗೆ ಮೆಸೇಜ್ ಹಾಕೋದು, ಆಲ್ರೆಡಿ ಪ್ರೀ ಶೆಡ್ಯೂಲ್ ಇರೋದ್ರಿಂದ ನಾನು ಬರಕ್ ಆಗ್ತಾ ಇಲ್ಲ, ನಾನು ಈ ಮಂತ್ ಎಂಡ್ ವಾಪಸ್ ಬಂದಾಗ ಮೀಟ್ ಆಗ್ತೀನಿ ಅಂತ ಹೇಳಿದ್ದಾರೆ. ಸೊ ಒಂದು ಪ್ರಾಮಿನೆಂಟ್ ರೋಲ್ ಅಲ್ಲಿ ನಾವು ಸುಧಾರಾಣಿ ಮತ್ತೆ ರಾಘಣ್ಣ ಅವ್ರನ್ನ ಈ ಮೂವಿಲಿ ನೋಡ್ಬೋದು. ಆ ಮೂವಿ ಒಂದು ವೇಟೇಜ್ ಸಿಗುವಂತದ್ದು, ಒಂದು ಟರ್ನಿಂಗ್ ಪಾಯಿಂಟ್ ಇರಬಹುದು. ಆ ಒಂದು ರೋಲ್ ಅಲ್ಲಿ ಅವ್ರನ್ನ ನಾವು ಕ್ಯಾಚ್ ಮಾಡ್ತಾ ಇದ್ದೀವಿ. ಒಂದು ರಾಘಣ್ಣ ಸರ್ ಅವರನ್ನ ಒಂದು ಅಧಿಕಾರಿಯಾಗಿ ತೋರಿಸ್ತಾ ಇದೀವಿ, ಹಾಗೆ ಸುಧಾರಾಣಿ ಅವ್ರನ್ನ ಒಂದು ಡಾಕ್ಟರ್ ಆಗಿ ತೋರಿಸ್ತಾ ಇದೀವಿ. ಹಳ್ಳಿ ಜೋಡಿ ಬೆಂಗಳೂರು ಬಂದಾಗ ನೆಲೆ ನಿಲ್ಲೋದಕ್ಕೆ ಸಹಾಯ ಮಾಡುವಂತ ಒಂದು ಕ್ಯಾರೆಕ್ಟರ್ ಅಲ್ಲಿ ಅವರು ಅಭಿನಯಿಸ್ತಾ ಇದ್ದಾರೆ. ಅಧಿಕಾರಿ ಅಂದ್ರೆ ನಾವು ಒಂದು ಅಧಿಕಾರಿ ರಿಟೈರ್ ಆಗಿರುವಂತ ಅಧಿಕಾರಿ ಆಗಿರ್ಬೋದು, ಇವ್ರು ಡಾಕ್ಟರ್ ಆಗಿ ಆತರ ಇಟ್ಕೊಂಡಿದೀವಿ. ಸೊ ಅಂದ್ರೆ ಸಮಾಜದಲ್ಲಿ ಒಂದು ಅತ್ಯುನ್ನತ ಪೊಸಿಷನ್ ಇರುವಂತವರು ಈ ಜೋಡಿ ಬಂದಾಗ ಅವ್ರಿಗೆ ಕಷ್ಟ ಇದ್ದಾಗ ಅವರಿಂದ ನೆಲೆ ನಿಲ್ಲೋದಕ್ಕೆ ಸಹಾಯ ಮಾಡುವಂತಹ ಒಂದು ಪಾತ್ರದಲ್ಲಿ ಮಾಡ್ತಾ ಇದ್ದಾರೆ ಅವರು. ಈಗ ನಾನು ಹೇಳಿದಾಗೆ ಅಕ್ಟೋಬರ್ ಎಂಡ್ ನಾವು ಈಗ ಈ ತರ ಕರೆಂಟ್ ಪ್ರಾಜೆಕ್ಟ್ ಮುಗಿಸಿ ನಾವು ನವೆಂಬರ್ ಡಿಸೆಂಬರ್ 2 ಶೆಡ್ಯೂಲ್ ಶೂಟ್ ಮಾಡೋಣ ಅನ್ಕೊಂಡಿದ್ದೀವಿ. ಲೊಕೇಶನ್ ಹಾಗೆ ಹೇಳಿದಾಗೆ ಬ್ಯಾಂಗ್ಳೂರಲ್ಲಿ ಕಾರ್ಪೊರೇಟ್ ಫುಲ್ ನಾವು ಬ್ಯಾಂಗ್ಳೂರಲ್ಲೇ ಮಾಡ್ತಾ ಇರೋದು. ಸೊ ಬೆಂಗಳೂರಿನ ಪಕ್ಕದ ಹಳ್ಳಿಗಳಲ್ಲಿ ನಾವು ಹಳ್ಳಿ ಶೂಟ್ಗಳನ್ನ ಮಾಡೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಇಲ್ಲ, ಇದು ಕಾಲ್ಪನಿಕ ಕಥೆ ಅಂತ ಹೇಳೋದು. ಈಗಿನ ಏನು ಪ್ರಚಲಿತ ಏನ್ ನಡೀತಾ ಇದೆ ಅದಕ್ಕೆ ಸಂಬಂಧಿಸಿದ ಹಾಗೆ ಒಂದು ಕಾಮಿಡಿ ವೇ ಆಫ್ ಸೆಲ್ಲಿಂಗ್ ದ ಮೆಸೇಜ್. ಇದು ನಮ್ಮ ಕಾಶಿನಾಥ್ ಅವರು ಅನುಗುಣ ಮಾಡ್ಕೊಂಡಿದ್ದಂಥದ್ದು ನಾವು ಫಾಲೋ ಮಾಡಕ್ಕೆ ಟ್ರೈ ಮಾಡ್ತಾ ಇದೀವಿ. ಸೊ ನೋಡಿದ್ರೆ ನಾವು ಎಂಟರ್ಟೈನಿಂಗ್ ಮೂವಿಯಿಂದ ಎಂಟರ್ಟೈನಿಂಗ್ ಮೀಡಿಯಾ ಇರಬೇಕು. ಸೊ ಹಾಗಾಗಿ ಅದರಲ್ಲಿ ನಾವು ಒಂದು ಮೆಸೇಜ್ ಅನ್ನು ಇಟ್ಟು ತೋರಿಸೋದಕ್ಕೆ ಪ್ಲಾನ್ ಮಾಡ್ತಾ ಇದೀವಿ. ಲೈಕ್ ಒಂದು ಚಾಲೆಂಜಿಂಗ್ ರೋಲ್. ಸೊ ನಮ್ ದುರ್ಗಾ ಮೋಹನ್ ಸರ್ ಹೇಳ್ದಂಗೆ ಇಟ್ಸ್ ಲೈಕ್ ಚಾಲೆಂಜಿಂಗ್ ರೋಲ್ ಫಾರ್ ಮೀ. ಯಾಕೆಂದ್ರೆ ಡ್ಯುಯಲ್ ರೋಲ್ ಫಸ್ಟ್ ಟೈಮ್ ಕಾಣಿಸ್ಕೊಂತ ಇದೀನಿ.
ಸೊ ಸ್ಟೋರಿ ತುಂಬಾ ಚೆನ್ನಾಗಿದೆ, ಹೇಳಕ್ಕೇನು ಬಿಟ್ಟಿಲ್ಲ, ಅವರೆಲ್ಲ ಹೇಳ್ಬಿಟ್ಟಿದ್ದಾರೆ. ಸೊ ಇನ್ನೊಂದು ಅಂದ್ರೆ ಲೈಕ್ ಇದರಲ್ಲಿ ಫೋರ್ ಫಾರ್ಮ್ಸ್ ಆಫ್ ಲವ್ ಅಂತ ತೋರಿಸಿದ್ರೆ, ಸೊ ಪ್ರತಿಯೊಂದು ಲೈಕ್ ಅಂದ್ರೆ ತುಂಬಾ ಕ್ಯೂಟ್ ಆಗಿ ಪ್ರತಿಯೊಂದು ಲವ್ ಒಂದು ಒಳ್ಳೆ ರೀಸನ್ ತರ ಕೊಟ್ಟಿದ್ದಾರೆ. ಸೊ ತುಂಬಾ ಚೆನ್ನಾಗಿ ಅನ್ಸುತ್ತೆ. ಸೊ ಇವತ್ತಿನ ದಿನಕ್ಕೆ ಎಲ್ಲರಿಗೂ ಒಂದು ಯೂಸ್ಫುಲ್ ಆಗುವಂತ ಒಂದು ಮೂವಿ ಅಂಡ್ ಯೂಸ್ಫುಲ್ ಆಗುವಂತ ಒಂದು ಮೋರಲ್ ಇರುವಂತ ಒಂದು ಸಿನಿಮಾ ಅಂತ ಹೇಳ್ಬೋದು. ಸೊ ನವೆಂಬರ್ ಸ್ಟಾರ್ಟ್ ಆಗ್ತದೆ ಶೂಟಿಂಗ್ ಅವ್ರು ಹೇಳ್ದಂಗೆ. ಸೊ ಸ್ಟೋರಿ ಎಲ್ಲ ತುಂಬಾ ಚೆನ್ನಾಗಿದೆ ಅಂಡ್ ಒಂದು ಒಳ್ಳೆ ಯೂನಿಕ್ ಸ್ಟೋರಿ ಅಂತಾನೆ ಹೇಳ್ಬೋದು. ಸೊ ನೆಕ್ಸ್ಟ್ ಅಪ್ಕಮಿಂಗ್ ಶೆಡ್ಯೂಲ್ಸ್ ಎಲ್ಲ ಮತ್ತೆ ಕ್ರಿಸ್ಮಸ್ ಎಲ್ಲ ಮಾಡ್ತಿದ್ದಾರೆ. ಸೊ ವಿಲ್ ಮೀಟ್ ಅಗೇನ್. ಥ್ಯಾಂಕ್ ಯು ಸರ್. ಹೌದು ಸರ್, ಪ್ರಿಪರೇಷನ್ಸ್ ಎಲ್ಲ ನಡೀತಿದೆ. ಯಾಕೆ ಅಂತ ಹೇಳಿದ್ರೆ ಪ್ರೀ ಪ್ರೊಡಕ್ಷನ್ ಸ್ಟಾರ್ಟ್ ಆಗ್ತಿದೆ. ಅದು ನವದೀಗ ಅಂತ ಒಂದು ಸಿನಿಮಾ ಆಗ್ತಿದೆ ಅವ್ರದ್ದು. ಸೊ ಸೈಮಲ್ಟೇನಿಯಸ್ ಆಗಿ ಪ್ರೀ ಪ್ರೊಡಕ್ಷನ್ ವರ್ಕ್ ಸ್ಟಾರ್ಟ್ ಮಾಡ್ತಿದ್ದಾರೆ. ಸೊ ಲೈಕ್ ಆಫೀಸ್ ಎಲ್ಲ ಮಾಡಿದ್ದಾರೆ, ನಾಗರ್ಬಾಲ್ ಆಫೀಸು ಮಾಡಿದ್ದಾರೆ. ಸೊ ಎವ್ರಿ ಡೇ ಲೈಕ್ ರಿಹರ್ಸಲ್ಸ್ ಆಗಿರ್ಬೋದು, ಮತ್ತೆ ಆ ಪಾತ್ರಕ್ಕೆ ಬೇಕಾಗಿರುವಂಥದ್ದು ಏನು ರೋಲ್ಗೆ ಬೇಕಾಗಿರುವಂತ ಎಲ್ಲ ತಾನು ಲೈಕ್ ಪ್ಲಾನ್ ಮಾಡ್ತಿದ್ದಾರೆ. ಸೊ ಎಲ್ಲ ಚೆನ್ನಾಗಿ ನಡೀತಿದೆ, ಎಲ್ಲ ಸಿದ್ಧತೆ ನಡೀತಾ ಇದೆ. ಸೊ ಆದಷ್ಟು ಬೇಗ ಮತ್ತೆ ಶೂಟ್ ಸ್ಟಾರ್ಟ್ ಆಗ್ತದೆ. ಹೇಳಿ ಸರ್. ನಂದಿದು 7th ಮೂವಿ ಅಂತ ಹೇಳ್ಬೋದು. ಲೈಕ್ ಇದು ದುರ್ಗಾ ಮೋಹನ್ ಸರ್ ಜೊತೆ 8th ಮೂವಿ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಮಂತ್ ಟೆಡಿವಿ ಅಂತ ರಿಲೀಸ್ ಆಗ್ತದೆ. ಅದು ಲಾಸ್ಟ್ ಟೈಮ್ ಎಲ್ಲ ಬಂದಿದ್ರಿ? ಇಲ್ಲ, 2 ಆಗಿದೆ. ಈಗ 3rd ಮೂವಿ ಲೈಕ್ OTT ಕೊಡ್ತಾ ಇದಾರೆ ನಮ್ಮ ಇವರು ಕಾರ್ತಿಕ್ ಅವರು. ಸೊ ಇದು 4th ಮೂವಿ ಟೆಡಿವಿ ರಿಲೀಸ್ ಆಗ್ತದೆ. ನೆಕ್ಸ್ಟ್ ಸುಡೋಕೋ ಅಂತ ಇದೆ, ಅದು ಪೋಸ್ಟ್ ಪ್ರೊಡಕ್ಷನ್ ಆಗಿ ಸೆನ್ಸರ್ ಕೊಡ್ತಿದ್ದಾರೆ. ಸೊ ನಡೀತಿದೆ ಎಲ್ಲ. ಸೊ ಅದು ನಂಗೆ ಹಿಂಗಿರುತ್ತೆ ನನಗೆ ಕೇಳೋದಕ್ಕಿಂತ ಡೈರೆಕ್ಟರ್ ಕೇಳಬೇಕು. ಯಾಕೆಂದ್ರೆ ಅವ್ರು ನನಗೆ ಹೇಳಿದ್ದಿನ ನನಗೆ ಒಂದು ಕ್ಲಾರಿಟಿ ಇದೆ, ಬಟ್ ಇನ್ನ ಫುಲ್ ಕ್ಲಾರಿಟಿ ಅವ್ರಿಗಿದೆ. ಕೊಡ್ತೀನಿ ನಿಮಿಷ. ಇದು ಮೋಷನ್ ಪೋಸ್ಟರ್ ಅಲ್ಲಿ ನೋಡಿದ ಹಾಗೆ ಡಿಫ್ರೆಂಟ್ ಫಾರ್ಮ್ಸ್ ಆಫ್ ಲವ್ ಅಂತಾರೆ. ಎನಿ ಎಮೋಷನ್, ಎನಿ ಫೀಲಿಂಗ್ ತಗೊಂಡ್ರೆ ಇಟ್ಸ್ ಫಾರ್ಮ್ ಆಫ್ ಲವ್. ಸೊ ಅದರಲ್ಲಿ ಗ್ರೀಕ್ ಅಲ್ಲಿ ವರ್ಡ್ ಯೂಸ್ ಮಾಡಿದೀವಿ. ಅದನ್ನ ಆಕ್ಚುಲಿ ಅಲ್ಲಿ 8 ಫಾರ್ಮ್ಸ್ ಆಫ್ ಲವ್ ಅಲ್ಲಿ ನಾವಿಲ್ಲಿ 4 ಫಾರ್ಮ್ ಆಫ್ ಲವ್ ತೋರಿಸ್ತಾ ಇದೀವಿ. ಈವನ್ ಪೊಸೆಸಿವ್ನೆಸ್ ಇಸ್ ಆಲ್ಸೋ ಫಾರ್ಮ್ ಆಫ್ ಲವ್. ಆಮೇಲೆ ನೀವು ಹಾಗೆ ನೋಡೋದಾದ್ರೆ ಈ ಪ್ಲೇಫುಲ್ ಲವ್ ಅಂತ ಒಂದು ತೋರಿಸಿದ್ವಿ, ಅದೊಂಥರ ಡಿಫ್ರೆಂಟ್ ಆಗಿರುತ್ತೆ. ಸೊ ಇನ್ನೊಂದು ಅಫೆಕ್ಷನೇಟ್ ಲವ್ ವಿಚ್ ಇಸ್ ಮೋರ್ ಪಾಪ್ಯುಲರ್ ಐತಿ. ಈಗೆಲ್ಲ ನೀವು ಮೂವಿ ಎಲ್ಲ ನೋಡುವಂಥದ್ದು ಒಂಥರ ಅಫೆಕ್ಷನೇಟ್ ಲವ್ ಆಗಿರುವಂಥದ್ದು. ಅದ್ರ ಜೊತೆಗೆ ಎಂಡ್ಯೂರಿಂಗ್ ಲವ್ ಅಂತ ಅಂದಿದೆ. ಸೊ ಅದೇನಂದ್ರೆ ಜೋಡಿಗೆ ಈಗ ನಮ್ದು ಅರೇಂಜ್ ಮ್ಯಾರೇಜ್ ಅಲ್ಲಿ ಈಗ ನೀವೇನು ನೋಡ್ತೀರಾ, ಅರೇಂಜ್ ಮ್ಯಾರೇಜ್ ಆಗಿ ಅವರು ಲೈಫ್ ನಾಗ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕಾದ್ರೆ ಆಗುವಂತ ಒಂದು ಬಾಂಧವ್ಯ ಬೆಳ್ಕೊಂಡು ಆಗುವಂತ ಲವ್ಗೆ ಎಂಡ್ಯೂರೆನ್ಸ್ ಲವ್ ಅಂತಾರೆ. ಈ 4 ಫಾರ್ಮ್ ನಾನು ಅದ್ರಲ್ಲಿ ತೋರ್ಸಕ್ ಟ್ರೈ ಮಾಡ್ತಾ ಇದ್ದೀವಿ. ಹೌದು, ಖಂಡಿತ. ಎಸ್, ಕನ್ನಡ ಚಲನಚಿತ್ರ ಅಂತ ವಿಡಿಯೋದಲ್ಲಿ ಫುಲ್ ಇಂಗ್ಲಿಷ್ ಇದೆ. ನಾನು ಚೇಂಜ್ ಮಾಡ್ತೀನಿ. ಥ್ಯಾಂಕ್ ಯು, ಗುಡ್ ಪಾಯಿಂಟ್. ಓಕೆ, ಅದಕ್ಕೆ ಈ ಎಂಡ್ಯೂರೆನ್ಸ್ ಲವ್ಗೆ ನಮ್ಗೆ ಅದಕ್ಕೆ ಸರಿಯಾದ ಟ್ರಾನ್ಸ್ಲೇಟೆಡ್ ವರ್ಡ್ ನಾವು ಯೂಸ್ ಮಾಡಕ್ ಸಿಕ್ಕಿಲ್ಲ. ಹಾಗಾಗಿ ಅದೇನಿದೆ ಅದನ್ನೇ ಯೂಸ್ ಮಾಡೋಣ ಅಂತೇಳಿ ಯೂಸ್ ಮಾಡಿದ್ದೀವಿ ಅಷ್ಟೇ. ಈಗ ಹೇಳಿ ಸರ್. ಪಿಕ್ಚರ್ ಅಂತ ಹೇಳಿದ್ರೆ ಹೌದೌದು, ರಾಜ್ಕುಮಾರ್ ಅವರಿಗೆ ಸುಮಾರು 150 ಸಿನಿಮಾ ಟೈಟ್ಲ್ ಹಾಕೊಂಡಿಲ್ಲ ಪಕ್ಕದಲ್ಲಿ. ಹೌದೌದು, ಆಲ್ರೆಡಿ ಸುಪ್ರೀಂ ಸ್ಟಾರ್ ಅಂತ ಹಾಕೊಂಡಿಲ್ಲ. ಶಶಿಕುಮಾರ್ ಅವ್ರಿಗೆ ಆಲ್ರೆಡಿ ಹೆಸರಿದೆ. ಹೌದು. ಅವ್ರ ಟೈಟ್ಲ್ ನೀವು ಹಾಕೊಂಡಿದ್ದೀರಾ? ಅಲ್ಲ, ಅದು ಸುಪ್ರೀಂ ಹೀರೋ ಅಂತ, ಸುಪ್ರೀಂ ಸ್ಟಾರ್ ಅಂತ ನಾನು ಹಾಕಿರೋದಲ್ಲ. ಸೊ ನಾನು ಹಾಕೊಳಕ್ ಹೋಗಿಲ್ಲ. ಲಾಸ್ಟ್ ಟೈಮ್ ನೀವು ಬಂದಿದ್ರಿ ಅನ್ಸುತ್ತೆ ಕೃಷ್ಣ ನೀ ಬೇಗನೆ ಬರೋ ಮುಹೂರ್ತಕ್ಕೆ. ಅಲ್ಲಿ ಡೈರೆಕ್ಟ್ರು ಈ ತರ ಒಂದು ಬಿರುದನ್ನು ಕೊಡ್ತಾ ಇದೆ ಅಂತ ಹೇಳಿದ್ರು. ಸೊ ಅಲ್ಲಿಂದ ಲೈಕ್ ಎಲ್ಲ ಮೂವಿ ಈ ತರನೇ ಸ್ಟಾರ್ಟ್ ಮಾಡಿದ್ದಾರೆ. ಹೌದೌದು, ಜನಗಳೇ ಸರ್, ಜನಗಳೇ ಕೊಡ್ಬೇಕು. ನಾವು ಇಟ್ಕೊಂಡಿಲ್ಲ, ನಾನು ಇಟ್ಕೊಂಡಿಲ್ವಲ್ಲ. ಯಾಕೆಂದ್ರೆ ನಾನು ಹೇಳ್ದಂಗೆ ಸುಪ್ರೀಂ ಸ್ಟಾರ್ ಅನ್ನೋದು ನಾವು ಇಟ್ಕೊಂಡಿರೋದಲ್ಲ. ಇನ್ನೊಂದೇನಂದ್ರೆ ನಾವು ಲಾಸ್ಟ್ ಮುಹೂರ್ತದಲ್ಲಿ ಅವ್ರು ಹೇಳಿದಾಗ ನೀವೆಲ್ಲ ಐತ್ರಿ ಅನ್ಸುತ್ತೆ ಮುಹೂರ್ತದಲ್ಲಿ. ಸೊ ಅವತ್ತೇ ಕ್ವಶನ್ ಕೇಳ್ಬೋದಾಗಿತ್ತು, ನೀವು ಕೇಳಿಲ್ಲ, ಇಲ್ಲಿ ಪರವಾಗಿಲ್ಲ, ಬೇರೆಲ್ಲ ಇದ್ರು ಅನ್ಸುತ್ತೆ. ರಜನಿಕಾಂತ್ ಸ್ಟೈಲ್ ಯಾವ ಸ್ಟೈಲ್ ಹಾಕೋದು, ಡೈರೆಕ್ಟ್ ಇಷ್ಟ. ಇನ್ನೊಂದು ಫಿಲಮ್ ಅಲ್ಲಿ ಇವಾಗ ನಮ್ಮ ಬೇರೆ ತರನು ಹಾಕೋಬಹುದು. ನಾನು ಅವ್ರು ಕೊಟ್ಟಿರೋ ಪಾತ್ರ ಹೆಂಗ್ ಮಾಡ್ಬೇಕು ಅಂತ ಅಷ್ಟೇ ನಾನು ಫೋಕಸ್ ಮಾಡ್ತೀನಿ. ಸರ್ ಇದಕ್ಕೆ ಹಿಂಗ್ ಹಾಕಿದೆ, ಅದಕ್ಕೆ ಹಂಗೆ ನಾನು ಕೇಳಕ್ಕಾಗಲ್ಲ. ಯಾಕೆಂದ್ರೆ ಇಟ್ಸ್ ಎವ್ರಿಥಿಂಗ್ ಗೊಟ್ಟು ಹೆಮ್. ಅವರು ಆ ಪಿಕ್ಚರ್ ಹಾಕೊಂಡು ಸರಿ ಮಾಡ್ತಾ ಇರಲ್ಲ. ಒಬ್ರು ಇದ್ದಲ್ಲೇ ಒಬ್ಬ ಸ್ಟಾರ್ ಇರ್ಬೇಕಾದ್ರೆ ಮತ್ತೆ ಆ ಟೈಟ್ಲ್ ಹಾಕೋದು ಅವ್ರಿಗೆ ಅವಮಾನ ಮಾಡ್ತಾರೆ. ಇಲ್ಲ, ಸುಪ್ರೀಂ ಹೀರೋ ಅನ್ನೋದು ಬೇರೆ, ಸುಪ್ರೀಂ ಸ್ಟಾರ್ ಅನ್ನೋದು ಬೇರೆ. ಒಂದೇ ಸಾರ್, ಹೀರೋ ಸ್ಟಾರ್ ಎಲ್ಲ ಒಂದೇ ಸಾರ್. ಗೊತ್ತಿಲ್ಲ ನನಗೆ, ಅದ್ರ ಗೊತ್ತಿಲ್ಲ. ಯಾಕೆಂತ ಹೇಳಿದ್ರೆ ಸುಪ್ರೀಂ ಸ್ಟಾರ್ ಅನ್ನೋದು ಕನ್ನಡದಲ್ಲಿ ಶಶಿಕುಮಾರ್ ಸುಪ್ರೀಂ ಹೀರೋ ಅಂತಿದ್ರು. ಸೊ ಈಗ ಸುಪ್ರೀಂ ಸ್ಟಾರ್ ಅಂತ ಇದಾರೆ. ಹೌದು, ಸೊ ಶಶಿಕುಮಾರ್ ಅವ್ರದ್ದು. ಓಕೆ, ಬ್ಯಾಂಗ್ಳೂರಿಂದ ಹುಟ್ಟಿರೋದು, ಬದುಕಿರೋದು, ಓದಿರೋದು ಎಲ್ಲ. ಸೊ ಇದು ನನ್ನ ಫಸ್ಟ್ ಮೂವಿ ಡೆಬ್ಯೂ ಆಗ್ತಿರೋದು.
ಪಾತ್ರದ ಬಗ್ಗೆ ಸರ್ ಎಲ್ಲ ಆಲ್ರೆಡಿ ಕವರ್ ಮಾಡಿದ್ದಾರೆ. ನಮ್ದು ನನ್ನ ಕ್ಯಾರೆಕ್ಟರ್ ಬಂದು ಕಾರ್ಪೊರೇಟ್ ಲವ್. ಸೊ ಅದು ನನ್ನ ಕ್ಯಾರೆಕ್ಟರ್. ಬಟ್ ಇವಾಗ ನಾನು ರಿವೀಲ್ ಮಾಡಕ್ಕೆ ಅಷ್ಟೊಂದು ಕ್ಲಾರಿಟಿ ಇಲ್ಲ, ಬಿಕಾಸ್ ಆಲ್ರೆಡಿ ಅವರು ಹೇಳ್ಬೇಕಾಗಿರೋದೆಲ್ಲ ನಿಮ್ಗೆ ಪಿಕ್ಚರ್ ಕೊಟ್ಟಿದ್ದಾರೆ. ಡೈರೆಕ್ಟರ್ ಏನ್ ಹೇಳಿದ್ರು ಅದನ್ನ ಹೇಳಿ ಸಾಕು ಅಷ್ಟಲ್ವಾ ಸರ್? ಇದೇ ಫಸ್ಟ್ ಪಿಕ್ಚರ್ ನಿಮ್ದು? ಹೌದು. ಆರ. ಬ್ಯೂಟಿಫುಲ್ ಸೋಲ್. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಚವಾಸುಕಿ ತಿಮ್ಮಯ್ಯ. ನಾನು ಕೊಡಗಿನಿಂದ ಬಂದಿದ್ದೀನಿ. ಇನ್ ಬ್ಯಾಂಗ್ಳೂರ್ 5 years ಆಯ್ತು ಸ್ಟೇ ಮಾಡಿ. ಐ ಆಮ್ ಡೂಯಿಂಗ್ ಮೈ ಎಜುಕೇಶನ್ ಇನ್ ಬ್ಯಾಂಗ್ಳೂರ್. Currently completed my MBA. ಇವಾಗ ಸದ್ಯಕ್ಕೆ this would be my first movie. I'm really excited. ಅವ್ರು ಹೇಳಿದಂಗೆ I would be a part of corporate love again. So yeah, ಅಷ್ಟೇ. ಮಾತಾಡು. ನನ್ನ ಹೆಸರು ಪ್ರಜ್ವಲ್ ವಿನೋದ್ ಅಂತ. ನಾನೇ DOP ಮಾಡ್ತಿದ್ದೀನಿ. ಆಲ್ರೆಡಿ ನವದಿಗ್ ಅಂತ ಒಂದು ಫಿಲ್ಮ್ ಮಾಡ್ತಾ ಇದೀವಿ. ಇವಾಗ ಸರ್ ಜೊತೆ ಮಾತಾಡಿದ್ದೀನಿ ನೆಕ್ಸ್ಟ್ ಫಿಲ್ಮ್ಗೆ. ಸ್ಟೋರಿ ಬಗ್ಗೆ ಸರ್ ಹೇಳ್ಬೇಕು, ಮೂವಿ ಬಗ್ಗೆ ನಾನು ಹೇಳ್ಬೇಕಂದ್ರೆ ನಂಗೆ ತೋರ್ಸಿದೆ ನನ್ ಕೆಲಸ ಇರೋದು. ಸೊ ನಾನು ಹಾಕೊಂಡಿದ್ರೆ DOP ಅಂತ. ಏನ್ ಸರ್? ಟಿ ಶರ್ಟ್ ಮೇಲೆ DOP ಅಂತಾನೆ ಹಾಕೊಂಡಿದ್ರು. ಅದು ನಮ್ ಯೂನಿಫಾರ್ಮ್ ತರಾನೇ ಆಗ್ಬಿಟ್ಟಿದೆ. ಹಿಂದೆ ನವದಿಗ್ ಅಂತ ನಮ್ ಟೈಟ್ಲ್ ಇದೆ. ಸೊ ಯಾವ್ದೇ ಶೂಟ್ ಹೋದ್ರು ಅಲ್ಲಿ ಪ್ರಾಬ್ಲಮ್ ಆಗ್ಬಾರ್ದು ಅಂತ ಒಂದು ಸೇಫ್ಟಿಗೋಸ್ಕರ ನಾನು DOP ಅಂತ ಟಿ ಶರ್ಟ್ ಹಾಕೊಂಡ್ ಬಿಡ್ತೀನಿ. ನಮ್ಮ ಹುಡುಗನೂ ಇದ್ದಾನೆ, ಅವನು DOP ಅಂತ ಟಿ ಶರ್ಟ್ ಹಾಕೊಂಡ್ ಬಿಡ್ತಾನೆ. ಸೊ DOP ಟೀಮ್ ಎಲ್ಲಾರು ಗೊತ್ತಿರುತ್ತೆ, ಕ್ರೂ ಟೀಮ್ ಎಲ್ಲಾರು ಗೊತ್ತಿರುತ್ತೆ. ಲೊಕೇಶನ್ ಸರ್ ಎಲ್ಲಿರೋ ತರ ಇಲ್ಲಿ ಆಯಿ ಬಗ್ಗೆ ಮಾತಾಡಿದ್ರೆ ಕಾರ್ಪೊರೇಟ್ ಆಫೀಸ್ ಒಂದು ನೋಡಿದೀವಿ ಕಲ್ಯಾಣ ನಗರ ಹತ್ರ. ತಿರ್ಗಾ ಸರ್ ಪರ್ಮಿಷನ್ ಇಲ್ದಿರ ನಾನು ಏನ್ ಮಾತಾಡಲ್ಲ. ಆಮೇಲೆ ಒಂದು ವಿಲೇಜ್ ಬೇರೆ ನೋಡ್ಕೊಂಡಿದೀವಿ. ವಿಲೇಜ್ ಅಲ್ಲಿ ಒಂದಷ್ಟು ಸೀನ್ಸ್ ಇದೆ, ಅದನ್ನು ನೋಡ್ಕೊಂಡಿದೀವಿ. ಆಲ್ರೆಡಿ ಒಂದು ಲೊಕೇಶನ್ ಸ್ಕೌಟ್ ಹೋಗಿ ಬಂದಿದ್ವಿ. ಸೊ ಶಾರ್ಟ್ಸ್ ಎಲ್ಲ ಪ್ಲಾನ್ ಮಾಡ್ತಾ ಇದೀವಿ ಸದ್ಯಕ್ಕೆ. ಕ್ಯಾಮ್ರಾ ಬರೋ ಫಿಲ್ಮ್ ಅಲ್ಲಿ ರೆಡ್ ಮಾನ್ಸ್ಟರ್ ಯೂಸ್ ಮಾಡಕ್ಕೆ ಟ್ರೈ ಮಾಡ್ತಾ ಇದೀವಿ. ಅಷ್ಟೇ. ಕ್ಯಾಮ್ರಾ ಬಗ್ಗೆ ಅದೇ ಎಡಿಟಿಂಗ್ ಸಾಫ್ಟ್ವೇರ್ಸ್ ಎಲ್ಲ ನಾವು ಯೂಸ್ ಮಾಡೋದೇ ಅಷ್ಟೇ. ಆಮೇಲೆ ಮ್ಯೂಸಿಕ್ ಇನ್ನೂ ಮಾತಾಡ್ತಿದ್ದಾರೆ ಸರ್ ಒಂದು, ಯಾಕಂದ್ರೆ ತುಂಬಾ ಡಿಫ್ರೆಂಟ್ ಟೈಪ್ಸ್ ಆಫ್ music genre ಇರೋದ್ರಿಂದ he's trying to give a lot of people the chance to come into it. So yeah, that's it. Thank you. ನಮಸ್ಕಾರ. ನಾನು ಮೋನಿಕಾ ವಸಿಷ್ಠ. ನಾನು ಪ್ರೆಸೆಂಟ್ ಆಗಿ ದೃಷ್ಟಿಬೊಟ್ಟು ಸೀರಿಯಲ್ ಅಲ್ಲಿ ನೇತ್ರಾವತಿ ಅನ್ನೋ ಪಾತ್ರನ ಮಾಡ್ತಾ ಇದ್ದೀನಿ. ಸೊ ನಾನು ಇಲ್ಲಿ ಸೆಲೆಕ್ಟ್ ಆಗಿರೋದು ನನಗೆ ಗೊತ್ತೇ ಇಲ್ಲ ಆಕ್ಚುಲಿ. ಸರ್ ನನಗೆ ನಾನು ಬ್ಯುಸಿ ಇದೆ ಅಂತ ನನಗೆ ಕಾಲ್ ಬಂದಿರಲಿಲ್ಲ. ಬಟ್ ಒಂದು ಮೆಸೇಜಲ್ಲಿ ನನಗೆ ಗೊತ್ತಾಯ್ತು ಓಕೆ ಅಂತ. ಆಮೇಲೆ ಇಲ್ಲಿ ಬಂದಾಗ ನಂಗೆ ಕ್ಲಾರಿಟಿ ಸಿಕ್ಕಿದ್ದು. ಸೊ ಥ್ಯಾಂಕ್ ಯು ಸೋ ಮಚ್ ದುರ್ಗಾ ಸರ್. ಆ್ಯಂಡ್ ನನ್ನ ರೋಲ್ ಬಂದ್ಬಿಟ್ಟು ಸರ್ ಹೇಳ್ದಂಗೆ ಪೊಸೆಸಿವ್ನೆಸ್. ಸೊ ಅಷ್ಟು. ಥ್ಯಾಂಕ್ ಯು. ಪತ್ರಿಕಾ ಮಿತ್ರರಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರೂ ಹೇಳ್ತಾರೆ ಮದ್ವೆ ಮಾಡಿ ನೋಡು, ಮನೆ ಕಟ್ ನೋಡು ಅಂತ. ಆಕ್ಚುಲಿ ಒಂದು ಸಿನಿಮಾ ಮಾಡಿದ್ರೆ ಲೈಫ್ ಏನು, ಯಾವ ತರ ಅನ್ನೋದು ಗೊತ್ತಾಗುತ್ತೆ. ಸಿನಿಮಾ ಮಾಡಿ ಸಕ್ಸಸ್ ಆದ್ರೆ, ಸಿನಿಮಾ ಮಾಡಿದ್ರೆ ಇಲ್ಲಿದ್ರೆ ಏನಾದ್ರು ಗೊತ್ತಾಗುತ್ತೆ ಅದ್ರ ಶ್ರಮ, ಅದ್ರದ್ದು ಏನು ಎಫರ್ಟ್ ಅಂತ. ಆಕ್ಚುಲಿ ನಾನು ಉಸಿರು ಚಿತ್ರನ ನಿರ್ಮಾಣ ಮಾಡ್ತಾ ಇದ್ದೀನಿ. ಆಲ್ರೆಡಿ 92% ಕಂಪ್ಲೀಟ್ ಆಗಿದೆ, ಇನ್ನು 8% ಇದೆ. ಮತ್ತೆ ದುರ್ಗಾ ಮೋಹನ್ ಸರ್ ಅವರು ಈಗ 2 ಹೊಸ ಪ್ರಾಜೆಕ್ಟ್ ನ ತುಂಬಾ ಯುನಿಕ್ ಆಗಿ ತುಂಬಾ ಶ್ರಮ ಪಟ್ಟು ವರ್ಕ್ ಮಾಡ್ತಾ ಇದ್ದಾರೆ. ಭಾರ್ಗವ್ ಅವರು ಕೂಡ ತುಂಬಾ ಟ್ಯಾಲೆಂಟೆಡ್ ಪ್ರತಿಭೆ, ಅವ್ರಿಗೂ ಬೆಸ್ಟ್ ಆಫ್ ಲಕ್ ಹೇಳ್ತಾ, ಟೀಮು ನನ್ಗೆ ಯಾವುದೇ ಒಂದು ರಿಸ್ಕ್ ಕೊಡ್ದಿರಾ ನೀಟಾಗಿ ಎಲ್ಲ ಹ್ಯಾಂಡಲ್ ಮಾಡ್ಕೊಂಡು ಹೋಗ್ತಾರೆ ಅಂತ ನಾನು ತುಂಬಾ ಟ್ರಸ್ಟ್ ಮಾಡ್ತಾ ಇದ್ದೀನಿ. ಬೆಸ್ಟ್ ಆಫ್ ಲಕ್ ದುರ್ಗಾ ಮೋಹನ್ ಸರ್, ಬೆಸ್ಟ್ ಆಫ್ ಲಕ್ ಭಾರ್ಗವ್. ಪತ್ರಿಕಾ ಮಿತ್ರರು ನಮ್ ಜೊತೆ ಹೀಗೆ ಅವ್ರ ಆಶ್ರಮದ ನಮ್ಮ ಮೇಲೆ ಇರಲೇಬೇಕು. ನಮ್ಮ ಚಿತ್ರ ಇನ್ನ ನೆಕ್ಸ್ಟ್ ಇನ್ನೇನು ಕಂಪ್ಲೀಟ್ ಆಗಿ ಕುಂಬಳಕಾಯಿ ಹೊಡೆಯೋ ಶಾಸ್ತ್ರದಾಗಿರ್ಬೋದು ಅಥವಾ ಆಡಿಯೋ ಲಾಂಚ್ ಪ್ರೋಗ್ರಾಮ್ಗಾಗಿರ್ಬೋದು, ನೆಕ್ಸ್ಟ್ ನಿಮ್ಮನ್ನ ಇನ್ನು ಇಷ್ಟರಲ್ಲೇ ಮೀಟ್ ಮಾಡ್ತೀನಿ. ಥ್ಯಾಂಕ್ ಯು. ಬೇರೆ ಏನಾದ್ರು ಕ್ವಶನ್ಗಳಿದ್ರೆ ಹೇಳಿ. ತಡವಾಗಿ ಬಂದಿದ್ದಕ್ಕೆ ಕ್ಷಮೆ ಕೇಳ್ತೀನಿ. ಸೊ ಈ ಟೀಮು ನಮ್ಮ ಭಾರ್ಗವ್ ಅವರು ಆಲ್ರೆಡಿ 5 ಮೂವೀಸ್ ಅಬೌಟ್ ಟು ರಿಲೀಸ್. ಸೊ ಒಂದು ಡಿಫ್ರೆಂಟ್ ಕ್ಯಾರೆಕ್ಟರ್ ಎವ್ರಿ ಮೂವಿಯಲ್ಲಿ
ಅವರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ಕೊಂಡು ಬಂದಿದ್ದಾರೆ. ಇವತ್ತು ಈಸ್ ಬೀನ್ ರಿಕಗ್ನೈಸ್ಡ್ ವೆಲ್ ಸೌತ್ ಇಂಡಿಯನ್ ಆ್ಯಕ್ಟರ್ ಆಗಿ. ಸೊ ಹಾರ್ಟ್ಲಿ ಕಂಗ್ರ್ಯಾಚುಲೇಷನ್ ಫಾರ್ ದ ಟೀಮ್ ಆ್ಯಂಡ್ ಐ ವೆರಿ ಹ್ಯಾಪಿ ವುಮೆನ್ ಪ್ರೊಡ್ಯೂಸರ್ ಅಂತ ಹೇಳಿ ಲಕ್ಷ್ಮಿ ಹರೀಶ್ ಅವರು. ಸೊ ಆಲ್ ದ ಬೆಸ್ಟ್ ಫಾರ್ ಯುವರ್ ಅಪ್ಕಮಿಂಗ್ ಮೂವೀಸ್ ಆ್ಯಂಡ್ ಐ ವಿಶ್ ಆಲ್ ದ ಟೀಮ್ ಆಲ್ ದ ಬೆಸ್ಟ್. ಸುಭಾಷ್ ಸಂಜೆ, ದಯವಿಟ್ಟು ಕ್ಷಮಿಸಿ, ನಾನು ಸ್ವಲ್ಪ ತಡವಾಗಿ ಬಂದೆ, ತುಂಬಾ ತಡವಾಗಿ ಬಂದೆ. ಇನ್ನೊಮ್ಮೆ ಕ್ಷಮೆ ಕೇಳ್ತೀನಿ ಸರ್. ಓಕೆ, ಮಾತಾಡಿ. ಓಕೆ ಮೇಡಮ್, ಅವ್ರು ಹೇಳಿದ್ರು ಮನೆ ಕಟ್ ನೋಡು, ಮದುವೆ ಮಾಡಿ ನೋಡು ಅಂತ. ಈಗಿರೋ ಸಿಚುವೇಶನ್ ಅಲ್ಲಿ ಮೂವಿ ಮಾಡಿ ನೋಡು ಅಂತ ಖಂಡಿತ ಹೇಳ್ಬೇಕು. ಆ ತರ ಇದೆ. ಈ ತರ ಸಿಚುವೇಶನ್ ಅಲ್ಲೂ ಚಾಲೆಂಜಿಂಗ್ ಆಗಿ ತಗೊಂಡು ಮೂವಿ ಮಾಡ್ತಿದ್ದಾರೆ ಅಂದ್ರೆ ರಿಯಲಿ ಗ್ರೇಟ್. ಎಲ್ಲರೂ ಅಪ್ರಿಶಿಯೇಟ್ ಮಾಡ್ಬೇಕಾದಂತ ವಿಷಯ. ನಾವೆಲ್ಲರೂ ಒಂದೇ ಕೇಳ್ಕೊಳ್ಳಿಕ್ಕೆ ಅಥವಾ ಪ್ರೇ ಮಾಡ್ಲಿಕ್ಕೆ ಸಾಧ್ಯ, ಸಿನಿಮಾ ಒಳ್ಳೆ ಸಕ್ಸಸ್ ಕಾಣ್ಲಿ, ಕನ್ನಡ ಇಂಡಸ್ಟ್ರಿ ಮುಂದಕ್ಕೆ ಬರಲಿ ಅಂತ ಹೇಳಿ ಇಡೀ ಸಿನಿಮಾ ಟೀಮ್ಗೆ ಆಲ್ ದಿ ಬೆಸ್ಟ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮಾಧ್ಯಮ ಮಿತ್ರರು ಸಿನಿಮಾ ತಂಡಕ್ಕೆ ಸಪೋರ್ಟ್ ಕೊಟ್ಟು ಗೆಲ್ಲಿಸ್ಬೇಕು ಅಂತ ತಮ್ಮೆಲ್ಲರಲ್ಲೂ ಕೇಳ್ಕೊಳ್ತೀನಿ. ಭಾರ್ಗವ್ ಒನ್ ಟೀಮ್, ಆಲ್ ಮೂವಿ ಟೀಮ್ಗೆ ಆಲ್ ದಿ ಬೆಸ್ಟ್ ಹೇಳ್ತೀನಿ. ಥ್ಯಾಂಕ್ ಯು. ಈ ಸಿನಿಮಾನಲ್ಲಿ ನಾನೇನು ಆಕ್ಟ್ ಮಾಡಲಿಲ್ಲ. ಮುಂದಿನ ನಮ್ದು 1-2 ಪ್ರಾಜೆಕ್ಟ್ ಇದೆ. ಖಂಡಿತ ನಾನು ಮುಂದಿನ ದಿನಗಳಲ್ಲಿ ಅಪ್ಡೇಟ್ ಮಾಡ್ತೀನಿ ಅದ್ರ ಬಗ್ಗೆ ಆಸ್ ಎ ಪ್ರೊಡ್ಯೂಸರ್ ಅಂಡ್ ಆಕ್ಟರ್. ಥ್ಯಾಂಕ್ ಯು. ಅದೇ ಕೃಷ್ಣದೇವರಾಯರು ಅವರು ಮಾಡಿದಂತಹ ಒಳ್ಳೆ ಕಾರ್ಯಗಳೇನಿದೆ, ಅವ್ರ ಕಾಲದಲ್ಲಿ ಇದ್ದಂತಹ ಕಲಾವಿದಗಳನ್ನ ಹೇಗೆ ರೀತಿ ಪ್ರೋತ್ಸಾಹಿಸ್ತಾ ಇದ್ರು, ಆಮೇಲೆ ಯಾತ್ರಾರ್ಥಿಗಳಿಗೆ ಯಾವ್ಯಾವ್ದು ಸಹಾಯ ಮಾಡಿದ್ರು, ಆ ಎಲ್ಲ ತುಣುಗಳನ್ನು ಇಟ್ಕೊಂಡು ನಮ್ಗೆ ಬಂದಂತ ಒಂದು ಕಾಲ್ಪನಿಕ ಕಥೆನ ಕೂರಿಸ್ಬಿಟ್ಟು ಇದಕ್ಕೆ ರಾಜ ದೇವ ಸಿಂಧು ಅಂತ ಹೇಳ್ತೀವಿ. ಇದ್ರಲ್ಲಿ ಆಕ್ಚುಲಿ 3 ಜನದ ಹೆಸರಿದೆ ಅಲ್ಲಿ. ರಾಜ ಅನ್ನೋನು ಈಗಿನ ರಾಜ ಅಂತ ಒಬ್ಬ ಡೆಲಿವರಿ ಬಾಯ್ ಪಾತ್ರ ಮಾಡ್ತಾ ಇರೋದು. ದೇವರಾಯ ಅನ್ನೋ ಪಾತ್ರ ಬಂದಿರೋದು ಫ್ಲಾಶ್ ಬ್ಯಾಕ್ ಅಲ್ಲಿ ಬರುವಂತದ್ದು ಸೀನು. ಆಮೇಲೆ ಸಿಂಧು ಅನ್ನೋದು ಸಿಂಧುಜಾ ಅಂತ. ಸೊ ಅದನ್ನ ಸೇರಿಸಿ ನಾವು ಇದಕ್ಕೆ ಹೆಸರು ಟೈಟ್ಲ್ ಮಾಡಿದ ಆತರ ರಾಜ ದೇವ ಸಿಂಧು ಅಂತ ಒಂದು ಹೊಸ, ಇದು ಕಾಲ್ಪನಿಕ ಕತೆ. ಬಟ್ ಈಗ ಇದು ಚಿಕ್ಕ ವಯಸ್ಸಲ್ಲಿ ನಮ್ಗೆ ಏನೋ ಹೇಳ್ತಾ ಇದ್ರು, ಏನಾದ್ರು ಚಿಕ್ಕ ಕಲಡಿ ಮಾಡ್ತಿದ್ರೆ ಅಜ್ಜಿ ದೇವ್ರ ಇದ್ದವ್ರು ಅವ್ರು ಹೇಳ್ತಾ ಬೈತಿರ್ತಾರೆ, ಮನುಷ್ಯ ಜನ್ಮ ಬಂದಿದೆ ಕಣೋ, ಇದ್ರ ಒಳ್ಳೇದ್ ಮಾಡೋ, ಚೆನ್ನಾಗಿರೋ ಒಳ್ಳೆ ಕೆಲಸಗಳು ಮಾಡ್ಕೋ, 7 ಜನ್ಮ ಆದ್ಮೇಲೆ ನೀವು ಮನುಷ್ಯ ಜನ್ಮ ಬರೋದು ಅಂತ ಬೈತಾ ಇದ್ರು. ಸೊ ಅವಾಗ ನಾಗೊಂದು ಥಾಟ್ ಬಂದಿತ್ತಾಗಂತ, ಅಂದ್ರೆ ಹಿಂದೆ 7 ಜನದ ಹಿಂದೆ ಏನಾಗಿರ್ಬೋದು ಯಾರಿಗ್ ಗೊತ್ತು. ಈಗ ನಮಗೆಲ್ಲ ಒಂದೆಲ್ಲ ಕಲ್ಪನೆ, ಸೈನಿಕ ಆಗಿರ್ತಿದ್ನ ಹೇಗಿರ್ತಿದ್ನ ಅಂತ. ಸೊ ಆ ಒಂದು ತುಣುಕಲ್ಲಿ ಇಟ್ಕೊಂಡು ನಮ್ಗೆ ಯಾವ ರೀತಿ ಇರ್ಬೋದು, ಅಲ್ಲಿನ ಅಂಶಗಳು ಮತ್ತೆ ನಮಗೆ ರಿಪೀಟ್ ಆಗುತ್ತಾ. ಅಲ್ಲಿ ರಾಜ ಇದ್ದಲ್ಲಿ ಡೆಲಿವರಿ ಬಾಯ್ ಆಗುವಂತ ಸನ್ನಿವೇಶ, ಅಲ್ಲಿ ಒಳ್ಳೆನಾಗಿದ್ದಲ್ಲಿ ಕೆಟ್ಟನಾಗಿರ್ತಾನ, ಇಲ್ಲಿ ಇದ್ದವನು ಹೇಗಿರ್ತಾನೆ. ಸೊ ಇದೆಲ್ಲ ಒಂದು ಅಂಶ ಇಟ್ಕೊಂಡು ಒಂದು ಮಾಡಿರುವಂತ ಕತೆ. ಇನ್ನೊಂದು ಇದಕ್ಕೆ ಒಂದು ಹೇಳ್ಬೇಕು ಅಂದ್ರೆ, ಈಗ ನಾವು ಪ್ರಚಲಿತವಾಗಿ ನಡೆಯುವಂತ ವಿಷಯಗಳನ್ನ ಸಹಿತ ನಾವು ಅದನ್ನ ಟಚ್ ಮಾಡಿದ್ವಿ. ಕನ್ನಡ ಇಂಡಸ್ಟ್ರಿ ಯಾವುದೇ ಒಬ್ಬ ಫ್ಯಾನ್, ಬೇರೆ ಇರೋ ಫ್ಯಾನ್ ನೋಡಿದ್ರು ಸಹಿತ ಚೆನ್ನಾಗಿದೆ, ಅವ್ರಿಗೆ ಬೇರೆಯವ್ರಿಗೆ ಹೇಳ್ಬೇಕಿಲ್ಲ, ಇದ್ರಲ್ಲಿ ನಮ್ಮ ಇರೋ ಒಬ್ಬದು ಇನ್ಫಾರ್ಮೇಶನ್ ಅದರಲ್ಲೊಂದು ತುಣುಕಿದೆ, ನೋಡ್ಬೇಕು ಬನ್ನಿ ಅನ್ನೋ ತರ ಒಂದು ಸ್ಟೋರಿ ಮಾಡಿರೋದು. ಇದು ಕತೆ ಅವ್ರಿಗೆ ಹೇಳಿದಾಗ ಅವ್ರು ಹೇಳಿದ್ರು ಪೌರಾಣಿಕ ಮಾಡೋಣ ಬಿಡಿ ಸರ್, ನಮ್ಗೆ ಖುಷಿ, ಒಂದು ಹೊಸ ಏನೋ ಡಿಫ್ರೆಂಟ್ ಜಾನರ್ ಆಗಿರುತ್ತೆ ಮಾಡೋಣ ಅಂದ್ರು. ನಾವು ಸ್ವಲ್ಪ ಆಗಿನ ಕಾಲದಾಗ ನಾವು ರಾಜ್ಕುಮಾರ್ ಆಗಲಿ, ವಿಷ್ಣುವರ್ಧನ್ ಆಗಲಿ, ಈಗ ಆ ಪೌರಾಣಿಕ ಪಾತ್ರಗಳನ್ನ ನೋಡಿ ನಾವು ಬೆಳೆದಂತವ್ರು. ಕಾರ್ಪೊರೇಟ್ ನಾನು ವರ್ಕ್ ಮಾಡಿದ ಕಾರ್ಪೊರೇಟ್ ಅಲ್ಲಿ ಆನ್ಯುವಲ್ ಡೇ ಮಾಡಿದ್ರೆ ಅಲ್ಲಿ ನೀವು ನೋಡೋ ಸಿಗೋದು ಈ ಫ್ಯಾಷನ್ ಶೋಸ್, ಡ್ಯಾನ್ಸ್ ಎಲ್ಲ ಇರುತ್ತೆ. ಈ ಕಾರ್ಪೊರೇಟ್ ಕಲ್ಚರ್ ಅಲ್ಲಿ ನಾನು ಒಬ್ಬರು ವಾಹನ ಏಕಪಾತ್ರ ಅಭಿನಯ ಮಾಡಿ ಎಲ್ಲರಿಂದ ಮೆಚ್ಚುಗೆ ಪಡೆದವನು. ಸೊ ಅವ್ರಿಗೆ ಒಂಥರ ಆಡಿಯನ್ಸ್ ಏನು ಬೇರೆ ಕಂಟ್ರಿಯಿಂದ ಬಂದವರೆಲ್ಲ ಅರ್ಥ ಆಗಿಲ್ಲದೆ ಹೋದ್ರು ಆ ಡೈಲಾಗ್ಸ್ ಬಂದು ಅಪ್ರಿಶಿಯೇಟ್ ಮಾಡಿದ್ರು, ಗೆಟಪ್ ಹಾಕೊಂಡು ಮಾಡುವಂಥದ್ದು. ಸೊ ಅದೊಂದು ನನಗೆ ಪೌರಾಣಿಕ ಅಂದ್ರೆ ತುಂಬಾ ಅದ್ರ ಹತ್ತಿರವಾದ ಸಬ್ಜೆಕ್ಟ್. ಸೊ ಹಾಗಾಗಿ ತುಂಬಾ ಉತ್ಸುಕತೆಯಿಂದ ಅದನ್ನ ಸ್ಟೋರಿ ಹೇಳಿದಾಗ ಒಪ್ಕೊಂಡು ಅದು ಮಾಡೋಣ ಅಂತ ಪ್ಲಾನ್ ಮಾಡ್ಕೊಂಡಿರುವಂಥದ್ದು. ಇಲ್ಲಿ ನಾವು ಕಾಲ್ಪನಿಕ ಆಗಿರೋದ್ರಿಂದ ನಾವು ಟೈಮ್ ಅಂತ ಇಟ್ಕೊಂಡಿಲ್ಲ. ರಾಜರ ಇರುವಂತ ಒಂದು ಕಾಲ, ಆಮೇಲೆ ಈಗ ಅಲ್ಲಿಂದ ಈಗಿರುವಂತ ಪ್ರಚಲಿತವಾಗಿ ನಾವು ಹೇಗೇನಿದೆ ಡೆಲಿವರಿ ಬಾಯ್ ಅಂತ ಇರ್ತಾರೆ, ನಮ್ಗೆ ಈಗಿನ ಕಾಲದ್ದು ಅದೆರಡು ಕನೆಕ್ಷನ್ ಇಟ್ಕೊಂಡು ಅಂತ ಮಾಡ್ತಾರೆ ಅಂತದ್ದು ಸಬ್ಜೆಕ್ಟ್. ಫ್ಲಾಶ್ ಬ್ಯಾಕ್ ಅಲ್ಲಿ ಬರುತ್ತೆ ಇದು, ಫ್ಲಾಶ್ ಬ್ಯಾಕ್ ತರ ಏನಾದ್ರು? ಹೌದು, ಫ್ಲಾಶ್ ಬ್ಯಾಕ್ ಬರುವಂತ ಕತೆ. ಎಸ್. ಕರ್ನಾಟಕದ ಇತಿಹಾಸಕ್ಕೆ ಸಂಬಂಧಪಟ್ಟಂಗೆ ಏನಾದ್ರು ಕನೆಕ್ಷನ್ ಇರುತ್ತಾ ಅಥವಾ
ಇದು ಕಾಲ್ಪನಿಕ ಕಥನೆ. ಆದ್ರೆ ಇಲ್ಲಿ ನಾವು ಅದೇ ನಾನು ಹೇಳಿದಾಗ ಈಗ ಹೌದು, ಈಗ ನಾನು ಚಿಕ್ಕ ವಯಸ್ಸಲ್ಲಿ ನಾನು ನೋಡಿದ್ದು ರಾಜ ಅಂತ ನೋಡಿದ್ರೆ ನಾವು ರಾಜ್ಕುಮಾರ್ ಅವ್ರು ನೋಡಿದೀವಿ. ಕೃಷ್ಣದೇವರಾಯ ಮೂವಿ ನೋಡಿದಾಗ ಅವರು ಮಾಡಿದಂತ ಒಳ್ಳೆ ಕಾರ್ತಿಗಳು ನಾವು ಓದಿರುವಂತದ್ರಲ್ಲಿ ನಾವು ನೋಡ್ಕೊಂಡು ಬಂದಿರೋದು. ಈ ಬಾಣ, ಭಟ್ಟ, ಭಾಸ್ಕರ ಅಂತ ನಮ್ಮೆಲ್ಲ ಪ್ರಸಿದ್ಧ ಕವಿಗಳನ್ನು ಇಟ್ಕೊಂಡು ಬೆಳೆಸಿದಂತಹ ನಮ್ಮ ಕರ್ನಾಟಕ ಆಗಿರೋದ್ರಿಂದ ನಮ್ಮ ಕೃಷ್ಣದೇವರಾಯ ಅವ್ರದ್ದು ಅದನ್ನ ಹೇಗೆ ಯಾವುದಕ್ಕೋಸ್ಕರ ಅನ್ನೋದ್ರ ಬಗ್ಗೆ ಒಂದು ತುಣುಕನ್ನು ಇಟ್ಕೊಂಡು ಒಂದು ಒಳ್ಳೆ ಸಬ್ಜೆಕ್ಟ್ ಮಾಡ್ಕೊಂಡಿದ್ದೀವಿ ಇದರಲ್ಲಿ. ಬಜೆಟ್ ಸರ್, ಇದು ಬಜೆಟ್ ಫೈನಾನ್ಷಿಯಲ್ ಬೇಡ, ಬಟ್ ಆಕ್ಚುಲಿ ಇದು ನಾವು ಹೇಳಿದ ಆ ಇಲ್ಲಿ ಏನಿದೆ ಅದಕ್ಕಿಂತ ಇದಕ್ಕೆ ಬಜೆಟ್ ಸ್ವಲ್ಪ ಚೆನ್ನಾಗಿರುತ್ತೆ. ಯಾಕಂದ್ರೆ ಇದು ಬೇಕಿರುವಂಥದ್ದು, ಈಗ ಎಫೆಕ್ಟ್ ಆಗಲಿ VFX ಆಗಲಿ ಮಾಡಬೇಕು. ಒಂದು ಶಾರ್ಟ್ ನಾನು ಅನ್ಕೊಂಡಾಗ ಬರಬೇಕು ಅಂದ್ರೆ ಇದಕ್ಕೆ ಅದು ಆತರ ಇದ್ರೇನೆ ಅದಕ್ಕೊಂದು ಕಳೆ ಬರುವಂತದ್ದು. ಸೊ ಹಾಗಾಗಿ ಸ್ವಲ್ಪ ಗ್ರ್ಯಾಂಡ್ ಆಗೇ ಇರುತ್ತೆ ಅದು. ಹೌದು, ಗ್ರಾಫಿಕ್ಸ್ ಇರುತ್ತೆ ಇದರಲ್ಲಿ ಖಂಡಿತವಾಗಿಯೂ. ರಾಜ ದೇವಸಿಂಧು. ಸೊ ಡೈರೆಕ್ಟರ್ ಸರ್ ಈ ಕಥೆ ಹೇಳ್ಬೇಕಾದ್ರೆ ಮೊದಲು ನನಗೆ ಇಷ್ಟ ಆಗಿದ್ದ ಒಂದು ವಿಷಯ ಏನಂತ ಹೇಳಿದ್ರೆ ಶ್ರೀ ಕೃಷ್ಣದೇವರಾಯ ಕತೆ. ಸೊ ಅವರು ಹೆಸರು ಹೇಳಿದೇನೆ ಗೂಸ್ಬಂಪ್ಸ್ ಬರುತ್ತೆ. ಸೊ ಅವ್ರದ್ದು ವಿಷಯದಲ್ಲಿ ಅಂದ್ರೆ ನನಗೇನಂತ ಹೇಳಿದ್ರೆ ನಾವೇ ಅಂತಲ್ಲ, ಇಲ್ಲಿರೋ ಎಲ್ಲರೂ ಕೂಡ ಶ್ರೀ ಕೃಷ್ಣದೇವರಾಯ ಡಿವೋಟೀಸ್ ಆಗಿರ್ತಾರೆ. ಯಾಕೆಂದ್ರೆ ಅವ್ರು ಮಾಡಿದ ಮಹಾನ್ ಕೆಲಸಗಳಾಗಿರ್ಬೋದು. ಸೊ ಅಂತ ಒಂದು ಪಾತ್ರ ಅಂತ ಬಂದಾಗ ರಿಯಲಿ ಏನಂತ ಹೇಳಿದ್ರೆ ಗೂಸ್ಬಂಪ್ಸ್ ಮೂಮೆಂಟ್ ಅಂತ ಹೇಳ್ಬೋದು. ಸೊ ವೆರಿ ಚಾಲೆಂಜಿಂಗ್ ರೋಲ್. ಸೊ ಅವರು ಮಾಡಿದ ಕತೆಗೆ 100% ನ್ಯಾಯ ಮಾಡ್ತೀನಿ. ಸೊ 100% ಎಫರ್ಟ್ಸ್ ಆಗ್ತೀನಿ ಅಂತ ಹೇಳಿ ಹೇಳಕ್ ಇಷ್ಟಪಡ್ತೀನಿ. ಸೊ ಮುಂದಿನ ದಿನಗಳಲ್ಲಿ ಈ ಕತೆ ಒಂದು ಒಳ್ಳೆ ಲೈಕ್ ಯುನಿಕ್ ಕಥೆಯಾಗಿ ಒಂದು ಕನ್ನಡ ಇಂಡಸ್ಟ್ರಿ ಒಂದು ಒಳ್ಳೆ ಬ್ಲಾಕ್ ಬಸ್ಟರ್ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಇದು ಯಾವಾಗ ಶುರು ಆಗುತ್ತೆ ಅಂದ್ರೆ ನೆಕ್ಸ್ಟ್ ಯಾವಾಗ ಶುರು ಆಗುತ್ತೆ, ಎಲ್ಲೆಲ್ಲಿ ಶೂಟ್ ಆಗುತ್ತೆ ಸರ್? ಇದು ಬಂದ್ಬಿಟ್ಟು ಆದ್ಮೇಲೆ ನೆಕ್ಸ್ಟ್ ಜಾನ್ ಎಂಡ್ ಆಫ್ ದಿ ಜಾನ್ ಅಲ್ಲಿ ಪ್ಲಾನ್ ಮಾಡ್ತಿದ್ದಾರೆ. ಇದು ಶೂಟಿಂಗ್ ಲೊಕೇಶನ್ಸ್ ನಾನು ಸರ್ ಡಿಸ್ಕಸ್ ಮಾಡಿದ ಪ್ರಕಾರ ಬ್ಯಾಂಗ್ಳೂರ್ ಮತ್ತೆ ನಮ್ಮ ಇದರಲ್ಲಿ ಲೈಕ್ ಸೆಟ್ಸ್ ಇದೆಯಲ್ಲ, ಇವಾಗ ಎಕ್ಸಾಂಪಲ್ KR ಬ್ಯಾಂಗ್ಳೂರ್ ಮೂವೀಸ್ ಎಲ್ಲ ಸೆಟ್ಸ್ ಇದೆ, ರಾಜರ್ದು ಮತ್ತೆ ರಾಮೋಜಿ ಫಿಲ್ಮ್ ಸಿಟಿ ಆಗಿರ್ಬೋದು. ಮತ್ತೆ ಕೆಲವೊಂದು ಫ್ಲಾಶ್ ಬ್ಯಾಕ್ ಸೀನ್ಸ್ ಎಲ್ಲ ಬಂದಾಗ ನಾವು ಕಂಪ್ಲೀಟ್ ಕಿಂಗ್ ಓರಿಯೆಂಟೆಡ್ ಬ್ಯಾಕ್ ಡ್ರಾಪ್ ಮಾಡ್ತಿದ್ವಿ. ಅಂಡ್ ಪ್ರೆಸೆಂಟ್ ಲೊಕೇಶನ್ ಅಂತ ಬಂದಾಗ ಬ್ಯಾಂಗ್ಳೂರ್, ಮಡಿಕೇರಿ ಮತ್ತೆ ಮಂಗಳೂರು. ಜನವರಿ ಮೇಲೆ ನೀವು ಅವನೇ ಒಂದು ಮಾಡಿ ಎರಡು ಕನ್ಫ್ಯೂಸ್ ಅಲ್ಲ ನಿಮ್ದು, ಡೈರೆಕ್ಟ್ ಹೇಳ್ಬೋದು. ಹೌದು, ನಾವು ಹಾಕೋರ್ಗು ನಿಮ್ಮ ಪಬ್ಲಿಸಿಟಿಗೂ ಕೂಡ 2 ಸಿನಿಮಾ ಕನ್ಫ್ಯೂಸ್ ಆರಾಮಾಗಿ ಮುಗಿಸಿ ಅದನ್ನ ಆಮೇಲೆ ಮಾಡುವ ಕರೆಕ್ಟ್. ಆಕ್ಚುಲಿ ನಾನು ಅದೇ ಹೇಳಿದೆ, ಬಟ್ ಸರ್ ಕ್ಲಾಸ್ ನನಗೆ ಗೊತ್ತಿಲ್ಲ. ಸೊ ಅವರು ಒಂದು ನಿಮಿಷ ಕೊಡ್ತೀನಿ. ಈಗ ಒಬ್ಬ ಆರ್ಟಿಸ್ಟ್ ಹೇಗಿದೆ ಅಂದ್ರೆ ನೀವು ಅವರು ಸೀರೀಸ್ ಆಫ್ ಫಿಲ್ಮ್ಸ್ ನೀವು ನೋಡಿರ್ಬೋದು. ಇದು ಬ್ಯಾಂಗ್ಳೂರು ರಿಯಲ್ ಎಸ್ಟೇಟ್ ಬೆಳೆಯೋಕ್ಕಿಂತ ವೇಗವಾಗಿ ಅವರ ಮುಂದೆ ಹೋಗ್ತಾರೆ. ಹಾಗಾಗಿ ಅವ್ರನ್ನ ಈಗಲೇ ಕ್ಯಾಶ್ ಮಾಡ್ಕೊಂಡ್ಬೇಡ. ಯಾಕಂದ್ರೆ ನಾನು ಬರೀ ರೈಟರ್ ಡೈರೆಕ್ಟರ್ ಅಲ್ಲದೆ ಸಹ ನಿರ್ಮಾಪಕ ಆಗೋದ್ರಿಂದ ಸ್ವಲ್ಪ ನಾನು ಅಂದ್ರೆ ಓಕೆ ಮತ್ತೆ ಬಿಡೋದು ಬೇಡ ಅಂತೇಳಿ ಇದೇ ಈಗ ಸಿಕ್ಕಿದರೆ ಇಟ್ಕೊಬೇಡ ಅಂತೇಳಿ ಇದೊಂದು ಮಾಡಿರುವಂತದ್ದು ಆಕ್ಚುಲಿ. ಸೊ ನಮ್ಮ PR ಅವರು ಹೇಳ್ತಿದ್ರು ಸರ್ ಹಿಂಗೆ ಸರ್ ಇದು ಅಂತ. ಇಲ್ಲ ಮಾಡ್ಬೇಕು, ಈ 2ಕ್ಕೆ ನಾವು ಅವ್ರನ್ನ ಕಮಿಟ್ ಮಾಡ್ಕೊಂಬೇಡ. ಯಾಕಂದ್ರೆ ಮತ್ತೆ 4 ಮೂವಿ ಅವ್ರದ್ದು ಆಲ್ರೆಡಿ ರಿಲೀಸ್ ಆಗಿದೆ, ಇನ್ನು 7 ಮೂವೀಸ್ ಇದೆ ಅವ್ರದ್ದು ಆಲ್ರೆಡಿ. ಈಗ ನೆಕ್ಸ್ಟ್ ಮಂತ್ ಟೆಡಿವೇರ್ ಆಗ್ತಾ ಇದೆ. ಹಾಗಾಗಿ ನಮ್ಮ ಕೈ ಸಿಗೋದಿಲ್ಲ. ಆಮೇಲೆ ನಾವ್ಯಾರು ಮತ್ತೆ ಹುಡುಕಬೇಕಾಗುತ್ತೆ. ಅವ್ರಿಗೆ ಇದು ಸೂಟ್ ಆಗುತ್ತೆ. ಇದು ಅವರು ಎಕ್ಸ್ಪ್ರೆಷನ್ ಆಗ್ಲಿ ಅವ್ರದ್ದು ಮಾತಾಡಿದ್ದೀನಿ ನಾನು ಅಲ್ಲೇ ನೋಡಿದ್ದೀನಿ ಮೂವೀಸ್ನು. ಸೊ ಹಾಗಾಗಿ ಅನ್ಕೊಂಡು ಇಲ್ಲ ಇದು ಮಾಡ್ಕೊಂಡ್ಬಿಡೋಣ. ಈಗ ನಮ್ಗೊಂದು ಕಂಟಿನ್ಯೂಟಿ ಇರುತ್ತೆ, ಮುಗಿದು ಬಿಡ್ಲಿ ಈಗ ನಾವು ಅದಕ್ಕಂತ ಆದ್ಮೇಲೆ ನಾವು ಆಗಿ ಮಾಡ್ಕೊಂಡು ನೆಕ್ಸ್ಟ್ ಇದು ರಾಜ ದೇವಸ್ಥಾನಕ್ಕೆ ಮಾಡ್ಕೊಳ್ಳೋಣ ಅಂತೇಳಿ ಒಂದು ಪ್ಲಾನ್ ಮಾಡೇಬೇಕು ಅಂತ ಮಾಡಿರುವಂತದ್ದು. ಎಷ್ಟು ಬಿಸ್ನೆಸ್ ಮೈಂಡ್ ಅಂತ ಗೊತ್ತಿಲ್ಲ ನೀವು. ನಾನು ಕತೆ ಹೇಳ್ತಾ ಇದ್ರೆ ಸರ್ ಸೂಪರ್ ಆಗಿದೆ ಮಾಡೋಣ ಅಂತ ಹೇಳ್ತಿದ್ದೆ, ಬಟ್ ಇದರಿಂದ ಎಷ್ಟು ಕತೆ ಇದೆ ಅಂತ ಗೊತ್ತಿಲ್ಲ. ಇಲ್ಲಿ ಬಿಡಿ ಸರ್. ಥ್ಯಾಂಕ್ ಯು ಫಾರ್ ದ ಆಪರ್ಚುನಿಟಿ. ರೆಮ್ಯುನರೇಷನ್ ಪ್ಯಾಕೇಜ್ 2 ಸೇರಿಸಿ ಅದು ನಾವು ಹೇಳಂಗಿಲ್ಲ, ಅದು ಸ್ವಲ್ಪ ಚೆನ್ನಾಗಿ ಕೊಟ್ಟಿದ್ದಾರೆ ಸರ್. ಅದು ಆದ್ರೆ ಇಲ್ಲಿ ಪ್ರೆಸ್ ಮೀಟ್ ಅಲ್ಲಿ 2 ಮಿಕ್ಸ್ ಮಾಡ್ಬಿಟ್ಟು ಕಮ್ಮಿ ಮಾಡ್ಬಿಟ್ರಲ್ಲ, ಅಲ್ಲಿಗೆ ಬಜೆಟ್ ಆಗೋಯ್ತು ಫ್ರೆಂಡ್ಲಿ. ಸರ್ ಈ ಸಿನಿಮಾದಲ್ಲಿ 2 ಶೇಡ್ ಇದೆ. ಹೌದು ಸರ್, ಹೌದು. ಹಿಂದಿನ ಸಿನಿಮಾದಲ್ಲಿ 3 ಶೇಡ್ ಇತ್ತು. ಸಿನಿಮಾದಲ್ಲಿ ಏನಾದ್ರು ಅದು ನೆಕ್ಸ್ಟ್ ಸಿನಿಮಾ ಬಂದು ನಮ್ಗೆ ದಶಾವತಾರ ಮಾಡಿದ್ರು ಮಾಡ್ತೀವಿ. ಡೈರೆಕ್ಟ್ ವಿಷನ್ ಇಸ್ ಫೈನಲ್. ಸರ್ ಟೈಮ್ ಟ್ರಾವೆಲ್ ಕತೆ ಅಲ್ಲ ಇದು. ಲೈಕ್ ಹೆಂಗೆ ಅಂತ ಹೇಳಿದ್ರೆ ಸೋಷಿಯಲ್ ಫ್ಯಾಂಟಸಿ ನಾವು ನೋಡ್ದಿರಂಗೆ ಈಗ ಅಂದ್ರೆ ಸಿಂಪಲ್ ಆಗಿ ಲೈಕ್ ಅದು ಎಕ್ಸಾಂಪಲ್ ತಗೊಳ್ಬೇಕಲ್ಲ ಗೊತ್ತಿಲ್ಲ, ಮಗದೀರ ಅದು ಸೋಷಿಯಲ್ ಫ್ಯಾಂಟಸಿ ಅಂತ ಒಂದು ಜೋನರ್ ಬರುತ್ತೆ. ಸೊ ಆ ತರ ಒಂದು ಜೋನರ್ಲಿ ನಾವು ಕೃಷ್ಣದೇವರಾಯ ಕಾಲ ಮತ್ತೆ ಈಗ ಪ್ರೆಸೆಂಟ್ ಜನರೇಷನ್ ಯಾವ ತರ ತೋರಿಸಬಹುದು, ಎರಡು ಲೈಕ್ ಒಂದೇ ವಿಷಯ ಯಾವ ತರ 2 ತೋರಿಸಬಹುದು ಅನ್ನೋದು ಅವ್ರ ಕತೆ ಆಕ್ಚುಲಿ. ಸೊ ಕತೆ ತುಂಬಾ ಚೆನ್ನಾಗಿದೆ. ಯಾಕೆಂತ ಹೇಳಿದ್ರೆ ಫಸ್ಟ್ ಮೀಟಿಂಗ್ ಅಲ್ಲೇ ತುಂಬಾ ಇಷ್ಟ ಆಯ್ತು. ಕೃಷ್ಣದೇವರಾಯ ಅಂದ್ರೇನೆ ನನಗೆ ಲೈಕ್ ಇಟ್ಸ್ ಹೇಳಿದ್ನಲ್ಲ, ಆ ಹೆಸರು ಹೇಳಿದ ತಕ್ಷಣ ಕತೆನೇ ಆಮೇಲೆ ಹೇಳಿ ನಾನು ಓಕೆ ಮಾಡ್ತೀನಿ ಅಂತ ಹೇಳ್ಬಿಟ್ಟೆ. ಯಾಕಂದ್ರೆ ಇಟ್ಸ್ ಎ ಬ್ಲೆಸ್ಸಿಂಗ್ ನನಗೆ. ಅವ್ರ ಕತೆ ಅವ್ರು ಮಾಡ್ಬೇಕು ಅಂದ್ರೆ ನನಗೆ ಅದೃಷ್ಟ ಅಂತ ಹೇಳ್ಬೇಕು. ಎಲ್ರಿಗೂ ನಮಸ್ಕಾರ.
ನಾನು ಶ್ವೇತಾ ಅಂತ. This is my third film. Second is running parallel. So thank you so much, director sir and Bhargav sir, for this opportunity. And I'm really looking forward to put all my efforts into the character and feel the life for the character. You are from? I'm from Bangalore itself. You don't know Kannada? Barutte sir, Kannada. Okay, you can speak in Kannada. Barutte sir. Nervous idini ಸ್ವಲ್ಪ. ಗೊತ್ತಾಗಬೇಕಲ್ಲ ನಮ್ಗೆ ಯಾವ್ದು ಲ್ಯಾಂಗ್ವೇಜ್ ಮಾತಾಡಿ. ಕನ್ನಡದಲ್ಲಿ ಮಾತಾಡಿದ್ರೆ ನವರಸ್ ಆಗಲ್ಲ. ಏನು ಕ್ಯಾರೆಕ್ಟರ್ ಏನು ಮೇಡಮ್? ಸರ್ ನಾನು ಒನ್ ಆಫ್ ದ ಲೀಡ್. ಹೆಸರೇನು ಕ್ಯಾರೆಕ್ಟರ್ ಹೆಸರೇನು? ಕ್ಯಾರೆಕ್ಟರ್ ಹೆಸರು ಆಕ್ಚುಲಿ ಹೇಳ್ಬಿಟ್ರೆ ಮೋಸ್ಟ್ಲಿ ಸ್ಟೋರಿ ಇದು ಗೊತ್ತಾಗ್ಬಿಡುತ್ತೆ ಅಂತ ಡೈರೆಕ್ಟರ್ ಮಾತಾಡ್ಬೇಡ ಅಂತ ಹೇಳಿದ್ದಾರೆ ನಮ್ಮ ಹತ್ರ. ಸೊ ಅದಿದೆ. ಹೆಸರಿಂದನೇ ಗೊತ್ತಾಗ್ಬಿಡುತ್ತೆ. ಅದಂಗೆ ಹೆಸರು ಗೊತ್ತಾಗಲ್ಲ. ಸಸ್ಪೆನ್ಸ್. ಓಕೆ, ನೆಕ್ಸ್ಟ್. Hello, my name is Akshata. I'm from Rajasthan. Born and brought up there itself. Yeah. Okay, you can speak. Okay, so my character will be reporter. My character will be reporter. So there's some fight scenes also. ನಿಮ್ಮ ಜೊತೆಗೆ ಅವರು ರಾಣಿ ಚೆನ್ನಮ್ಮ. Thank you. ಖರ್ಚು ಜಾಸ್ತಿ ಮಾಡ್ಬೇಕಲ್ಲ ಪಿಕ್ಚರ್ಗೆ. ಸರ್ ಆಕ್ಚುಲಿ ಸಿನಿಮಾ ಏನು ಡಿಮ್ಯಾಂಡ್ ಮಾಡುತ್ತೆ ಈ ಒಂದು ನಾವು ಏನೋ ಅಂತ ಮೈಂಡ್ ಅಲ್ಲಿ ಬರ್ತೀವಿ. ಆಕ್ಚುಲಿ ಫಸ್ಟ್ ಸಿನಿಮಾ ಅಲ್ವಾ, ಅಟ್ಲೀಸ್ಟ್ ಒಂದು ಅಂದಾಜು ಸರ್ ಹೆಂಗಂದ್ರೆ ಯೂನಿಟ್ ಇರುತ್ತೆ, ಆಕ್ಟರ್ಸ್ ಪೇಮೆಂಟ್ಸ್ ಇರುತ್ತೆ, ಲೊಕೇಶನ್ ಚಾರ್ಜು, ಫುಡ್, ಲೊಕೇಶನ್ ಬೇರೆ ಬೇರೆದು ಚಾರ್ಜಸ್ ಎಲ್ಲ ಇರುತ್ತೆ. ಅದ್ಬಿಟ್ಟು ಬೇರೆ ಬೇರೆ ವರ್ಕ್ಸ್ ಇರುತ್ತಲ್ಲ, ಅದನ್ನೆಲ್ಲ ನೋಡಿ ಸಿನಿಮಾ ಬಂದು 2 ತಂಡಕ್ಕೆ ಮತ್ತೆ ರಾಜಾ ದೇವಸಿಂಧು ಇದು ಒಂದು ನನ್ಗೂನು ಹಿಂಟ್ ಸ್ಲೈಟ್ ಹೇಳಿದ್ದಾರೆ. ಬಟ್ ದುರ್ಗಾ ಮೋಹನ್ ಅವ್ರ ಟ್ಯಾಲೆಂಟ್ಗೆ ಹ್ಯಾಟ್ಸ್ ಆಫ್ ಹೇಳ್ಬೇಕು. ಬಟ್ ನನ್ನ ಇದನ್ನ ಫುಲ್ಫಿಲ್ ಮಾಡ್ತಾರೆ ಅನ್ಕೊಂಡಿರ್ತೀವಿ. ಬಟ್ ಎಲ್ಲ ನನ್ಗೆ ಯಾವ್ದೋ ಸ್ಟ್ರೆಸ್ ಕೊಡ್ದಿರಾ ಆಕ್ಚುಲಿ ಮಾಡ್ಕೊಳ್ತಾರೆ. ಒಂದು ಪೌರಾಣಿಕ ಕಥೆ ಆಗಿರ್ಬೋದು, ಇನ್ನೊಂದು ಪ್ರೇಮ ಲವ್ ಓರಿಯೆಂಟೆಡ್ ಸ್ಟೋರಿ ಆಗಿರ್ಬೋದು, ಲವ್ ಸ್ಟೋರಿ. ಆಕ್ಚುಲಿ 100% ಸಕ್ಸಸ್ ಆಗುತ್ತೆ, 100% ಸಕ್ಸಸ್ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್. ಮೂವಿ ಹೆಸರು ಕೇಳಿದಾಗಲೇ ತುಂಬಾ ಖುಷಿ ಆಯ್ತು. ರಾಜಾ ದೇವ ಸಿಂಧು, ನೈಸ್ ನೇಮ್. ಸೊ ಇವತ್ತು ಈ ಒಂದು 2 ಮೂವೀಸ್ನ ಲಾಂಚ್ ಮುಹೂರ್ತ ಅಂತಾನೆ ಇವತ್ತು ಆರ್ಗನೈಸ್ ಮಾಡ್ಕೊಂಡಿದ್ದಾರೆ. ಇಟ್ ಕ್ಯಾನ್ ಬಿ ಟೈಮ್ ಆಗುತ್ತೆ. 2 ಮೂವೀಸ್ದು ಕವರೇಜ್ಗೆ ಎಲ್ಲ ಅನುಕೂಲ ಆಗುತ್ತೆ ಅಂತಾನೆ ಮಾಡಿರ್ಬೋದೇನೋ ಡೈರೆಕ್ಟರ್ ಅವರು. ಸೊ ಟೈಮ್ ಇಸ್ ವೆರಿ ಪ್ರೆಷಿಯಸ್ ನಮ್ಗೆಲ್ಲರಿಗೂ. ತುಂಬಾ ಖುಷಿ ಆಗುತ್ತೆ. ಇವತ್ತು ಒಂದು ಕೃಷ್ಣದೇವರಾಯರ ಒಂದು ಹಿಸ್ಟಾರಿಕಲ್ ನಮ್ಗೆಲ್ಲರಿಗೂ ಸುಮಾರು ಜನರೇಷನ್ಸ್ ನಾವು ಕಮಿಂಗ್ ಜನರೇಷನ್ಸ್ ಮರ್ತೆ ಹೋಗಿರ್ತಾರೆ ಇಂಥದ್ದು ಒಂದು ಸ್ಟೋರಿನ ಮತ್ತೆ ಅವ್ರು ಲೈವ್ಲಿ ಆಗಿ ತಂದು ಅದು ಭಾರ್ಗವ್ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ ತುಂಬಾ ಖುಷಿ ಆಗುತ್ತೆ. ಸರ್ ಫ್ಯಾಮಿಲಿ ಭಾರ್ಗವ್ ಎಲ್ಲಿ ಕರೆದ್ರು ಪಾಪ ಹಿ ಸ್ಟ್ಯಾಂಡ್ಸ್ ಫಾರ್ ಅಸ್ ಅಂಡ್ ಈಕ್ವಲಿ ನಾನು ಐ ಫೀಲ್ ಹೀಸ್ ಮೈ ಫ್ಯಾಮಿಲಿ, ಮೈ ಬ್ರದರ್ ಅಂತ ಹೇಳಿ ಎಲ್ಲಿ ಕರೆದ್ರು ಅವ್ರ ಜೊತೆಲಿ ಇರ್ತೀನಿ. ಮತ್ತು ಅಷ್ಟು ಟ್ಯಾಲೆಂಟೆಡ್ ಹೀಸ್. ಈ ವಯಸ್ಸಿಗೆ ಇನ್ನ ಇದು ಮೂವೀಸ್ ಬರುವಂತದ್ದು ಇಂಥದ್ದೆಲ್ಲ ಕೇಳಿದಾಗ ತುಂಬಾ ಖುಷಿ. ತುಂಬಾ ಶ್ರಮ ಆಗ್ತಾರೆ ಅವರು, ಪರ್ಸನಲಿ ಇನ್ವಾಲ್ವ್ ಆಗ್ತಾರೆ. ಸೊ ಇಷ್ಟು ಜನ ಐ ಥಿಂಕ್ ಕ್ಯಾರೆಕ್ಟರ್ಸ್ ಹೀರೋಯಿನ್ಸ್ ಅಂತಾನೆ ಹೇಳ್ಬೋದು. ಸೊ ಸಮಥಿಂಗ್ ಇಟ್ಸ್ ಇಂಟ್ರೆಸ್ಟಿಂಗ್ ಅಂತಾನೆ ಹೇಳ್ಬೋದು ಈ ಮೂವಿಗೆ. ಸೊ ಥ್ಯಾಂಕ್ ಯು ವೆರಿ ಮಚ್. ಈ ಒಂದು ನನ್ನನ್ನ ಚೀಫ್ ಗೆಸ್ಟ್ ಅಂತ ಕರೆದು ಫ್ಯಾಮಿಲಿ ಅಂತ ಕರೆಯಕ್ಕಿಂತ ಅದಕ್ಕಿಂತ ದೊಡ್ಡ ಮಾತಿಲ್ಲ. ಸೊ ನಾನು ಯಾವಾಗ್ಲೂ ಆ ಫ್ಯಾಮಿಲಿ ಅಂತಾನೆ ಫೀಲ್ ಆಗ್ತೀನಿ. ಸೊ ಆಲ್ ದ ಬೆಸ್ಟ್ ಫಾರ್ ದ ಟೀಮ್. ರಾಜಾ ದೇವ ಸಿಂಧು ಈ ನೇಮ್ ಒಂಥರ ಸೌಂಡ್ ಇವಾಗ್ಲೇನೆ ಡಿಫ್ರೆಂಟ್ ಆಗಿದೆ. ಪೌರಾಣಿಕ ಕಥೆಗಳು ಬರೋದು ತುಂಬಾ ರೇರ್. ಐ ಡೋಂಟ್ ನೋ ಪೌರಾಣಿಕ ಕಥೆನ ಲವ್ ಸ್ಟೋರಿನ ಅಂತ ಸಮ್ ರಿಲೇಟೆಡ್ ಅನಿಸ್ತಿದೆ. ಈ ಸಿನಿಮಾ ಚಾಲೆಂಜಿಂಗ್ ಆಗಿ ಅಫ್ಕೋರ್ಸ್ ತಗೊಂಡಿದ್ದಾರೆ ಅನ್ಕೊಳ್ತೀನಿ. ಈ ಟೀಮ್ ಇಷ್ಟೊಂದು ಸೀಕ್ರೆಟ್ ಮೇಂಟೈನ್ ಮಾಡ್ತಿರೋದ್ರಿಂದ ಏನೋ ದೊಡ್ಡ ಮಸಾಲೆ ಇದೆ ಇದರಲ್ಲಿ ಅನ್ನಿಸ್ತಿದೆ. ಸೊ ಎನಿ ಆಲ್ ದಿ ಬೆಸ್ಟ್ ರಾಜಾ ದೇವ ಸಿಂಧು ಟೀಮ್ಗೆ. ಭಾರ್ಗವ್, ಯು ಆರ್ ರಿಯಲಿ ಟ್ಯಾಲೆಂಟೆಡ್. ಒಂದು ಪ್ರಾಜೆಕ್ಟ್ ಅಲ್ಲ, ಅಟ್ ಎ ಟೈಮ್ 3-4 ಪ್ರಾಜೆಕ್ಟ್ ಮೇಂಟೈನ್ ಮಾಡೋ ಅಂತ ಒಂದು ಟ್ಯಾಲೆಂಟ್ ನಿಮ್ಮಲ್ಲಿದೆ.
ಖಂಡಿತ ಈ ತರ ಟ್ಯಾಲೆಂಟ್ಸ್ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಬೆಳಿಬೇಕು, ನಾವೆಲ್ಲ ಸೇರಿ ಬೆಳೆಸ್ಬೇಕು. ಇವನ್ ಪ್ರೊಡ್ಯೂಸರು ಡೈರೆಕ್ಟರ್ಗೆ ನಾನು ಆಲ್ ದಿ ಬೆಸ್ಟ್ ಹೇಳ್ತೀನಿ. ಆಲ್ವೇಸ್ ನಾವು ಕನ್ನಡಕ್ಕೆ ತುಂಬಾ ಇಂಪಾರ್ಟೆಂಟ್ ಕೊಡಬೇಕು. ನಮ್ಮ ಕನ್ನಡ ಇಂಡಸ್ಟ್ರಿಯನ್ನ ಇನ್ನಷ್ಟು ಎತ್ತರಕ್ಕೆ ಬೆಳೆಸಬೇಕು. ಇದಕ್ಕೆಲ್ಲ ನಾವು ಸಹಕಾರ ಕೊಡಬೇಕು ಅಂತ ನಾನು ಕೇಳ್ಕೊಳ್ತಿದ್ದೀನಿ. ಆವಾಗ್ಲೇ ಸರ್ ನೀವು ಹೀರೋಯಿನ್ ಅಂದ್ರು, ನಾನು ಮಿಸಸ್ ಯೂನಿವರ್ಸ್ 2019 ಓಕೆ ಆಕ್ಟರ್ ಸರ್, ನೀವಂತೂ ಕೇಳಲಿಲ್ಲ, ಅದಕ್ಕೆ ನಾನೇ ಹೀರೋಯಿನ್ ಆಗ್ಬಿಡೋಣ ಅಂತ ಹಂಗೆ ಹೇಳಿದ್ದೀನಿ. ಥ್ಯಾಂಕ್ ಯು. ನಾನು ಫ್ಯಾಷನ್ ಇಂಡಸ್ಟ್ರಿ ಇರ್ಬೋದು, ಬಟ್ ಫ್ಯಾಷನ್ ಅಂಡ್ ಸಿನಿಮಾ ವೆರಿ ನಿಯರ್ ರಿಲೇಟೆಡ್. ಮಿಸಸ್ ಯೂನಿವರ್ಸ್ 2019 ಇವನ್ ಈವೆಂಟ್ಸ್ ಆರ್ಗನೈಸ್ ಮಾಡ್ತೀನಿ. ಸಿನಿಮಾಗೆ ತುಂಬಾ ಒಲವು ನನಗೆ. ಈ ನಿಮ್ಗಳ ಎಲ್ಲರ ಸಹಕಾರ ನೋಡ್ತಿದ್ರೆ ನಾನು ಖಂಡಿತ ಒಂದು ಸಿನಿಮಾ ಮಾಡಬೇಕು ಅನ್ಸಿದೆ. ಥ್ಯಾಂಕ್ ಯು ಸೋ ಮಚ್. ಅದು 2 ಸಿನಿಮಾ ಫಿಲ್ಮ್ ಸರ್. ಸರ್ ನಗಾಡಿ ಸರ್, ಪರವಾಗಿಲ್ಲ. ರೆಡಿ ನೋಡಿ ನೋಡಿ. ಓಕೆ.